Okay. Good evening to everyone. ಎಲ್ರಿಗೂ ನಮಸ್ಕಾರ. I hope I'm audible to everyone. Please make sure that I'm audible to everyone and the screen is visible properly. I hope that it is not blur. Okay. Yes. So once again, welcome to the class. Let us begin. ನಿನ್ನೆ ಕ್ಲಾಸ್ ಅಲ್ಲಿ ನಮ್ದು ಹೊಸ ಪ್ರೋಗ್ರಾಮ್ ದಟ್ ಇಸ್ NMMS, which provides you the scholarship from your 9th standard to 12th standard if you clear these two tests, that is MAT and SAT. Okay, so idra under now MAT, that is mental ability test subject under baro chapters na start madidvi, and initially we are starting with non-verbal problems here. Non-verbal ಅಂದ್ರೆ figurative problems. Okay, so first chapter ನೋಡ್ಕೊಂಡಿದ್ವಿ ನಿನ್ನೆ. I hope I'm audible to everyone. If you have any doubts, please you can put down your doubt in the chat section. Okay, yes, fine. ಇದ್ರ ಅಂಡರು ನಿನ್ನೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ. ಯಾವ್ದದು? ಅನಾಲಜಿ ಆಫ್ ಫಿಗರ್ಸ್. ಓಕೆ, ಸೊ ಅನಾಲಜಿ ಆಫ್ ಫಿಗರ್ಸ್ ಅಂದ್ರೆ ಫಸ್ಟ್ ಎರಡು ಫಿಗರ್ ಅಲ್ಲಿ ಒಂದು ಏನೋ ರಿಲೇಷನ್ ಇರುತ್ತೆ, ಸೇಮ್ ರಿಲೇಷನ್ ಅನ್ನ ಯೂಸ್ ಮಾಡ್ಕೊಂಡು ಥರ್ಡ್ ಫಿಗರ್ಗೆ ನಾವು ಫೋರ್ತ್ ಫಿಗರ್ ಅನ್ನ ಬರ್ಕೋಬೇಕು. ಓಕೆ, ಸೊ ಐ ಗೆಸ್ ವಿ ಹ್ಯಾಡ್ ಫಿನಿಶ್ ದಿಸ್ ಚಾಪ್ಟರ್. ಒಂದು ಕ್ವೆಶನ್ ಉಳಿದಿತ್ತು, ಅದ್ ಮಾಡ್ಬಿಡೋಣ, ದೆನ್ ವಿ ವಿಲ್ ಗೋ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಎಸ್, ಐ ಗೆಸ್ ದಿಸ್ ಕ್ವೆಶನ್ ವಾಸ್ ರಿಮೈನಿಂಗ್ ಅಥವಾ ಲಾಸ್ಟ್ ಆನ್ಸರ್ ಬರೀಲಿಲ್ಲ ಅನ್ಕೋತೀವಿ. ಎಕ್ಸ್ಪ್ಲೇನ್ ಮಾಡಾಯ್ತು, ಬರೀಲಿಲ್ಲ ಅನ್ಕೋತೀನಿ. ಓಕೆ, ಸೊ ಈ ಕ್ವೆಶನ್ ಮುಗಿಸಿ ದಿಸ್ ಚಾಪ್ಟರ್ ವಾಸ್ ಓವರ್. ಓನ್ಲಿ ಒನ್ ಕ್ವೆಶನ್ ಇದೆ. ವಿ ವಿಲ್ ಗೋ ಆನ್ ಟು ನೆಕ್ಸ್ಟ್ ಚಾಪ್ಟರ್ ಆಫ್ಟರ್ ದಟ್. ಎಸ್, ಓಕೆ. ಅನಾಲಜಿ ಆಫ್ ಫಿಗರ್ಸ್. ಸೊ ಇಲ್ಲಿ ಅನಾಲಿಸಿಸ್ ಮಾಡ್ಕೋಬೇಕು ನಾವು, ಏನ್ ರಿಲೇಷನ್ ಇದೆ ಅಂತ. ಸರಿನಾ? ಫಸ್ಟ್ ಫಿಗರ್ ಮತ್ತೆ ಸೆಕೆಂಡ್ ಫಿಗರ್ ರಿಲೇಟೆಡ್ ಇದೆ. ಫಸ್ಟ್ ಫಿಗರ್ ಇಂದ ಸೆಕೆಂಡ್ ಫಿಗರ್ ಅಲ್ಲಿ ಏನೇನ್ ಆಗ್ತಾ ಇದೆ ನೋಡೋಣ. ಒಂದು ಸ್ಕ್ವೇರ್ ಔಟರ್ ಲೈನ್ ಇರೋದು ಸರ್ಕಲ್ ಆಗಿದೆ. ಆಮೇಲೆ ಒಳಗಡೆ ಕ್ರಾಸ್ ಗುಣಾಕಾರ ಆಕಾರದಲ್ಲಿರೋ ಲೈನ್ಸ್ ಪ್ಲಸ್ ಆಕಾರದಲ್ಲಿ ಬಂದಿದೆ. ಅಂಡ್ ಇನ್ಸೈಡ್ ದಿಸ್ ಫೋರ್ ಸೈಡೆಡ್ ಯು ಹ್ಯಾವ್ ಎಜ್. ಶಾರ್ಪ್ ಇರ್ಲಿಲ್ಲ, ಇಲ್ಲಿ ಶಾರ್ಪ್ ಎಜ್ ಬರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಕ್ರಾಸ್ ಇದ್ದು ಇಲ್ಲಿ ಪ್ಲಸ್ ಆಗಿದೆ. ಸ್ವಲ್ಪ ನಮ್ ಕನ್ವೀನಿಯನ್ಸ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಇಲ್ಲಿ ರೀರೈಟ್ ಮಾಡ್ತೀನಿ. ನೋಡಿ, ಈ ಫಸ್ಟ್ ಫಿಗರ್ ಅನ್ನ ಸ್ವಲ್ಪ ರೀರೈಟ್ ಮಾಡ್ಕೊಂತೀನಿ. ಓಕೆ, ಈ ಫಸ್ಟ್ ಫಿಗರ್ ಅನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, ಓಕೆ, 145 ಡಿಗ್ರಿ ಸ್ವಲ್ಪ ರೊಟೇಟ್ ಮಾಡೋಣ. ಓಕೆ, ಈ ಡೈರೆಕ್ಷನ್ ಅಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಜಸ್ಟ್ 145 ಡಿಗ್ರಿ ಮಾತ್ರ ರೊಟೇಟ್ ಮಾಡ್ತೀನಿ. ಅವಾಗ ರೊಟೇಟ್ ಮಾಡಿದಾಗ ನಿಮ್ಗೆ ಸ್ವಲ್ಪ ಇದು ಫಿಗರ್, ಜಸ್ಟ್ ಐ ವಿಲ್ ಡ್ರಾ ದಿಸ್ ರಫ್ಲಿ ವಾಟ್ ಎವರ್ ದಿಸ್ ಫಿಗರ್ ವಾಸ್. ಓಕೆ, ಸೊ ಈ ತರ ನಿಮ್ದು ಫಿಗರ್ ಸಿಗುತ್ತೆ. ಹೊರಗಡೆ ಅದು ಬಾಕ್ಸ್ ಇದೆ. ಓಕೆ, ಸೊ 45 ಡಿಗ್ರಿ ರೊಟೇಟ್ ಮಾಡಿದಾಗ ಈ ತರ ಇರೋದನ್ನ ಸ್ವಲ್ಪ ಈ ತರ ರೊಟೇಟ್ ಮಾಡಿದಾಗ ನಿಮ್ದು ಈ ರೆಕ್ಟಾಂಗಲ್ ಇಲ್ಲಿ ಬಂತು, ಈ ಆರೋ ಈ ತರ ಆಯ್ತು, and this circle will remain as it is, and this will become like this. ಹೌದಾ? ಸೊ ನಾನು ಫಸ್ಟ್ ಫಿಗರ್ ಅನ್ನ ಜಸ್ಟ್ 145 ಡಿಗ್ರಿ, ಈ ತರ ಒಂದ್ ಸ್ಕ್ವೇರ್ ಇದೆ ಅಂದ್ರೆ ಜಸ್ಟ್ 45 ಡಿಗ್ರಿ ಈ ತರ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸ್ವಲ್ಪ ರೊಟೇಟ್ ಮಾಡಿದೀನಿ. ಆವಾಗ ಇದು ನಿಮ್ದು ಫಸ್ಟ್ ಫಿಗರ್ ಆಯ್ತು. ಸರಿನಾ? ಸೊ ಫಸ್ಟ್ ಫಿಗರ್ ಇಂದ ಸೆಕೆಂಡ್ ಫಿಗರ್ಗೆ ಹೇಗೆ ಚೇಂಜ್ ಆಗಿದೆ ರಿಲೇಷನ್ ನೋಡೋಣ. ನಾ ಫಸ್ಟ್ ಈ ರೆಕ್ಟಾಂಗಲ್ ಇರೋದು ರೆಕ್ಟಾಂಗಲ್ ಜಾಗದಲ್ಲೇ ಉಳಿದಿದೆ, ಆದ್ರೆ ಖಾಲಿ ಇರೋದು ಫಿಲ್ ಆಗಿದೆ. ಹೌದಾ? ಓಕೆ, ಸೊ ಅದೇ ಪ್ಲೇಸ್ ಅಲ್ಲಿ ಉಳ್ಕೊಂಡಿದೆ. ಸರ್ಕಲ್ ಕೂಡ ಅದೇ ಪ್ಲೇಸ್ ಅಲ್ಲಿ ಉಳ್ಕೊಂಡಿದೆ. ಫಿಲ್ ಆಗಿರೋದು ಖಾಲಿ ಆಗಿದೆ, ಅಂದ್ರೆ ಅಪೋಸಿಟ್. ಫಿಲ್ ಆಗಿರೋದು ಖಾಲಿ ಆಯ್ತು, ಖಾಲಿ ಇರೋದು ಫಿಲ್ ಆಯ್ತು. ಸರಿ, ಈಗ ಈ ಫಸ್ಟ್ ಬಾಕ್ಸ್ ನಲ್ಲಿ ಇರೋ ಆರೋ, ಇಲ್ಲಿ ಫಸ್ಟ್ ಬಾಕ್ಸ್ ನಲ್ಲಿ ಇರೋ ಆರೋ ನೋಡ್ಬೋದು, ಕಂಪ್ಲೀಟ್ ಅಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಇದಾವೆ. ಅಂದ್ರೆ 180 ಡಿಗ್ರಿ ಆ ತರ ಫ್ಲಿಪ್ ಆಯ್ತು. ಕರೆಕ್ಟಾ? ಸೊ ಈ ಡೈರೆಕ್ಷನ್ ಅಲ್ಲಿ ಇರೋದು ಈ ಕಡೆ ಆಯ್ತು, ಆಮೇಲೆ ಈ ಡೈರೆಕ್ಷನ್ ಅಲ್ಲಿ ಇರೋದು ಈ ಕಡೆ ಆಯ್ತು. ಅಂದ್ರೆ ಮತ್ತೆ 180 ಡಿಗ್ರಿ ಅಪೋಸಿಟ್ ಇದಾವೆ. ಹೌದಾ? ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಈ ಥರ್ಡ್ ಫಿಗರ್ಗೆ ನಮ್ಗೆ ಫೋರ್ತ್ ಫಿಗರ್ ಬರಬೇಕು. ಸೊ ಈ ಥರ್ಡ್ ಫಿಗರ್ ಅನ್ನ ಕೂಡ ಸ್ವಲ್ಪ ಒನ್ ಬೈ ಒನ್ ನೋಡೋಣ. ಫಸ್ಟ್ ಹೊರಗಡೆ ಸ್ಕ್ವೇರ್ ಇರೋದು ಸರ್ಕಲ್ ಆಗ್ಬೇಕು, ಎಲ್ಲ ಕಡೆ ಸರ್ಕಲ್ ಇದೆ. ಓಕೆ, ಈಗ ಮಧ್ಯದಲ್ಲಿ ರೆಕ್ಟಾಂಗಲ್ ಇದೆ, ಆದ್ರೆ ಸಾಫ್ಟ್ ಎಡ್ಜಸ್ ಇರೋದು ಶಾರ್ಪ್ ಎಡ್ಜಸ್ ಆಗ್ಬೇಕು. ಹೌದಾ? ಓಕೆ, ಸೊ ಫಸ್ಟ್ ಇಲ್ಲಿ ನೋಡಿ, ಬಿ ಎಲ್ ಅಂತೂ ಮಧ್ಯದಲ್ಲಿ ಸರ್ಕಲ್ ಇದೆ, ಸರ್ಕಲ್ ಅಂತೂ ಆಗದೇ ಇಲ್ಲ. ಓಕೆ, ಸೊ ಎ ಸಿ ಡಿ ಅಲ್ಲಿ ನೋಡೋಣ.
1/1. ಓಕೆ, ಸೊ ಫಸ್ಟ್ ಈ ಕ್ವೆಶನ್ ಅನ್ನ, ಥರ್ಡ್ ಫಿಗರ್ ಅನ್ನ ನಾನು ಸ್ವಲ್ಪ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 45 ಡಿಗ್ರಿ ಮೂವ್ ಮಾಡೋಣ, ಸರಿನಾ? ಸೊ ಅವಾಗ ಸ್ವಲ್ಪ ಈ ತರ ಏನೋ ಫಿಗರ್ ಸಿಗುತ್ತೆ. ಓಕೆ, ಸೊ ಇದು ಸಾಫ್ಟ್ ಎಡ್ಜಸ್ ಇತ್ತು. ಓಕೆ, ಸೊ ಈ ಸರ್ಕಲ್ ಇಲ್ಲಿ ಬರುತ್ತೆ. ಓಕೆ, ಇದು ಇಲ್ಲಿ ಬರುತ್ತೆ, ಆರೋ ಈ ತರ ಬರುತ್ತೆ, ಆರೋ ಈ ತರ ಬರುತ್ತೆ. ಯಾವಾಗ 45 ಡಿಗ್ರೀಸ್ ನೀವು ರೊಟೇಟ್ ಮಾಡಿದಾಗ, ಹೌದಾ? 45 ಡಿಗ್ರೀಸ್ ರೊಟೇಟ್ ಮಾಡಿದಾಗ. ಎಸ್, ಸೊ ಇದು ನಿಮ್ದು ಥರ್ಡ್ ಫಿಗರ್ ಆದ್ರೆ ಇದಕ್ಕೆ ಫೋರ್ತ್ ಫಿಗರ್ ನಾವು ಕಂಡು ಹಿಡಿಬೇಕು, ಸರಿನಾ? ಓಕೆ, ಸೊ ಇರೋದನ್ನೇ ಸ್ವಲ್ಪ 45 ಡಿಗ್ರಿ ಟಿಲ್ಟ್ ಮಾಡಿದಾಗ ಈ ತರ ಬರ್ತಾ ಇದೆ. ಸರಿ, ಏನ್ ಹೇಳುತ್ತೆ ಇಲ್ಲಿ? ಏನ್ ಸರ್ಕಲ್ ಮತ್ತೆ ರೆಕ್ಟಾಂಗಲ್ ಇದ್ವು ಅವು ಅವೇ ಜಾಗಕ್ಕೆ ಉಳ್ಕೊಳ್ತವೆ, ಹೌದಾ? ಸೇಮ್ ಜಾಗದಲ್ಲೇ ಉಳ್ಕೋತವೆ. ಬರೀ ಖಾಲಿ ಇರೋದು ಫಿಲ್ ಆಗುತ್ತೆ, ಫಿಲ್ ಇರೋದು ಖಾಲಿ ಆಗುತ್ತೆ, ಸರಿನಾ? ಈಗ ಇಲ್ಲಿ ಇದು ಫಿಲ್ ಇತ್ತು, ಫಿಲ್ ಇರೋದು ಏನಾಗ್ಬೇಕು? ಖಾಲಿ ಆಗ್ಬೇಕು, ಹೌದಾ? ಆಪ್ಷನ್ ಏನಲ್ಲಿ ಖಾಲಿ ಆಗಿದ್ಯಾ? ಇಲ್ಲ, ಹೌದಾ? ಸೊ ಆಪ್ಷನ್ ಎ ಆಗಲ್ಲ, ಬಿ ಅಂತೂ ಇರ್ಲೇ ಇಲ್ಲ. ಈಗ ಸಿ ನೋಡಿ, ಸಿ ಅಲ್ಲಿ ಈ ತರ ಏನು ಫಿಗರ್ ಬರ್ತಾನೆ ಇಲ್ಲ, ಕರೆಕ್ಟ್? ಸೊ ಯಾಕೆ? ಸರ್ಕಲ್ ಈ ಪೊಸಿಷನ್ ಅಲ್ಲಿ ಇರ್ಬೇಕು, ನಿಮ್ ರೈಟ್ ಇರ್ಬೇಕು, ಆದ್ರೆ ಇಲ್ಲಿ ಸರ್ಕಲ್ ಮೇಲಿದೆ, ಹೌದಾ? ಸೊ ಇದು ಕೂಡ ಆಗಲ್ಲ. ಯಾವ್ದು ಉಳಿತು? ಆಪ್ಷನ್ ಡಿ ಉಳಿತು. ಓಕೆ, ನೋಡೋಣ. ಫಿಲ್ ಇರೋ ಸರ್ಕಲ್ ಖಾಲಿ ಆಗ್ಬೇಕು, ಹೌದು ಖಾಲಿ ಆಗಿದೆ. ನೆಕ್ಸ್ಟ್ ಈ ಡೈರೆಕ್ಷನ್ ನಲ್ಲಿರೋ ಆರೋ 180 ಡಿಗ್ರಿ ಫ್ಲಿಪ್ ಆಗ್ಬೇಕು, ಆಗಿದ್ಯಾ? ಹೌದು ಆಗಿದೆ. ಆಮೇಲೆ ಇದು ಕೂಡ ಅಪೋಸಿಟ್ ಡೈರೆಕ್ಷನ್ಗೆ ಹೋಗ್ಬೇಕು, ಹೋಗಿದ್ಯಾ? ಹೌದು, ಇದು ಕೂಡ ಹೋಗಿದೆ. ಎಸ್, ಸೊ ಆಕ್ಚುಲಿ ನಿಮ್ದು ಆಪ್ಷನ್ ಡಿ ಆಗುತ್ತೆ. ಒಂದು ಚಿಕ್ಕ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಇದು ಖಾಲಿ ಇರೋ ರೆಕ್ಟಾಂಗಲ್ ಫಿಲ್ ಆಗ್ಬೇಕು, ಇಲ್ಲಿ ಫಿಲ್ ಆಗಿದೆ, ಆದ್ರೆ ರೆಕ್ಟಾಂಗಲ್ ಜಾಗದಲ್ಲಿ ಸ್ವಲ್ಪ ಸರ್ಕಲ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ದಟ್ ಈಸ್ ಅ ಪ್ರಿಂಟಿಂಗ್ ಮಿಸ್ಟೇಕ್, ಟೈಪಿಂಗ್ ಮಿಸ್ಟೇಕ್. ಓಕೆ, ಸೊ ಇಲ್ಲಿ ಖಾಲಿ ಇರೋದು ಫಿಲ್ ಆಗ್ಬೇಕು, ಫಿಲ್ ಆಗಿದೆ. ಬರೀ ಸ್ವಲ್ಪ ಫಿಗರ್, ಜೊಮೆಟ್ರಿಕಲ್ ಫಿಗರ್ ರಾಂಗ್ ಇದೆ. ಅದರ್ವೈಸ್ your option will be D. Okay, so I hope this we have missed in the last class and I hope this is clear. ಸೊ ಈ ತರ ನೀವು ಈ ತರ ಸ್ವಲ್ಪ ಕ್ವೆಶನ್ಸ್ ಬಂದಾಗ ರೊಟೇಷನ್ಸ್ ನಾಲೆಜ್ ಅನ್ನ ಸ್ವಲ್ಪ ಬ್ರಷ್ ಅಪ್ ಮಾಡ್ಕೊಳ್ಳಿ. ಓಕೆ, ಅದೇ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ರೊಟೇಷನ್ಸ್. ಈಗ ನಿಮ್ದಿದು ಒಂದು ಲೈನ್ ಇದೆ ಅಂದ್ರೆ 0 ಡಿಗ್ರಿ ಇದೆ, 45 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ತಗೊಂಡ್ರೆ ಇಷ್ಟು ಬರುತ್ತೆ. ಇದು 90 ಡಿಗ್ರಿ ಆಯ್ತು, ಇದು 180 ಡಿಗ್ರಿ, ಹೌದಾ? ಈಗ ಅದನ್ನೇ ಈ ಡೈರೆಕ್ಷನ್ ನಲ್ಲಿ ನಿಮ್ ಲೈನ್ ಇದ್ರೆ ಕ್ಲಾಕ್ ವೈಸ್ ಆಗಿ 45 ತಗೊಂಡ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. 90 ಡಿಗ್ರಿ ತಗೊಂಡ್ರೆ ಇಲ್ಲಿ ಬರುತ್ತೆ, 180 ಡಿಗ್ರಿ ತಗೊಂಡ್ರೆ ಇಲ್ಲಿ ಬರುತ್ತೆ, ಹೌದಾ? ಸೊ ದೀಸ್ ಆರ್ ಸಮ್ ಆಂಗಲ್ ವೈಸ್ ರೊಟೇಷನ್ಸ್. ಎಸ್, 180 ಹೇಗೆ ಫ್ಲಿಪ್ ಆಯ್ತು ಅದೆಲ್ಲ. ಓಕೆ, ಸಮ್ ಟೈಮ್ಸ್ ಏನಾದ್ರು ಆರೋ ಇದ್ರೆ ನಿಮ್ಗೆ ಈಸಿ ಆಗಕ್ಕೆ ಈ ತರ ಇದು ಏನಾದ್ರೂ ಅನಾಲಜಿ ಮಾಡ್ಬೇಕಂದ್ರೆ ಲೆಫ್ಟ್ ಸೈಡ್ ಫಿಗರು, ರೈಟ್ ಸೈಡ್ ಫಿಗರು. ಓಕೆ, ಸೊ ಒಂದ್ ಆರೋ ಬರ್ಕೊಂಡ್ರೆ ಆರೋದ್ ಪಾಯಿಂಟ್ಗೆ ಇದು ರೈಟ್ ಆಯ್ತು, ಲೆಫ್ಟ್ ಆಯ್ತು. ಈ ಆರೋನ ನೀವು ಈ ತರ ಮಾಡ್ಕೊಂಡ್ರೆ ಇವಾಗ ರೈಟ್ ಯಾವ್ದಾಯ್ತು? ದಿಸ್ ಇಸ್ ಯೋರ್ ರೈಟ್, ದಿಸ್ ಇಸ್ ದ ಲೆಫ್ಟ್, ಹೌದಾ? ಅದನ್ನೇ ಇವಾಗ ಈ ತರ ಆದ್ರೆ ಈ ಕಡೆ ರೈಟ್ ಆಯ್ತು, ಈ ಕಡೆ ಲೆಫ್ಟ್ ಆಯ್ತು. ಆರೋ ಈ ಕಡೆ ಪಾಯಿಂಟ್ ಆದ್ರೆ ಇಲ್ಲಿ ರೈಟ್ ಯಾವ್ದಾಯ್ತು? ಇದು ರೈಟ್ ಆಯ್ತು, ಇದು ಲೆಫ್ಟ್ ಆಯ್ತು, ಹೌದಾ? ಸೊ ಈ ತರ ಸ್ವಲ್ಪ ರೊಟೇಷನ್ಸ್. ಇಲ್ಲಿ ಏನೇನಾಯ್ತು? ಫಸ್ಟ್ ಈ ತರ, then 180 ಡಿಗ್ರಿ, ಅಗೇನ್ 90 ಡಿಗ್ರಿ, ನೆಕ್ಸ್ಟ್ ಅಗೇನ್ 90 ಡಿಗ್ರಿ. ರೊಟೇಷನ್ ಅಂತೂ ಗೊತ್ತಾಯ್ತು. ಆಲ್ಸೋ ದ ಸೈಡ್ಸ್ ಆಫ್ ದ ರೊಟೇಷನ್, ಈ ಕಡೆ ರೈಟ್ ಲೆಫ್ಟ್ ಇರುತ್ತೆ, ಇಲ್ಲಿ ರೊಟೇಷನ್ ಆದಾಗ ಇದು ರೈಟ್ ಲೆಫ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ರೊಟೇಷನ್ ಆದಾಗ ಇದು ರೈಟ್ ಲೆಫ್ಟ್ ಆಯ್ತು, ನೆಕ್ಸ್ಟ್ ಇಲ್ಲಿ ರೊಟೇಷನ್ ಆದಾಗ ರೈಟ್ ಲೆಫ್ಟ್ ಆಯ್ತು. ಈ ತರ ಸ್ವಲ್ಪ ರೊಟೇಷನ್ಸ್ ಅಥವಾ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ದೀಸ್ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಕ್ಲಾಕ್ ವೈಸ್ ಅಂತೂ ಗೊತ್ತು, ದಿಸ್ ಇಸ್ ಯೋರ್ ಕ್ಲಾಕ್ ವೈಸ್ ಡೈರೆಕ್ಷನ್, ದಿಸ್ ಇಸ್ ಯೋರ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಸೊ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ವಿತ್ ದಿಸ್ ದ ಫಸ್ಟ್ ಚಾಪ್ಟರ್ ಗೆಟ್ಸ್ ಓವರ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಸೆಕೆಂಡ್ ಚಾಪ್ಟರ್ ಅಂಡರ್ ಮ್ಯಾಟ್. ಏನು? ಫಿಗರ್ ಸೀರೀಸ್. ಓಕೆ, ಹೇಳ್ದೆ ಮತ್ತೆ ನಾನ್ ವರ್ಬಲ್ ಚಾಪ್ಟರ್ ಫಿಗರ್ ಸೀರೀಸ್. ಸೀರೀಸ್ ಅಂದ್ರೆ ನಿಮ್ಗೆ ಗೊತ್ತು ಏನು? ಸರಣಿ, ಹೌದಾ? ಸೊ ಏನ್ ಗೊತ್ತಾಗುತ್ತೆ ಸರಣಿ ಅಂದ್ರೆ? ಸ್ವಲ್ಪ ಏನೋ ಪಿಕ್ಚರ್ಸ್ ಸರಣಿಯಲ್ಲಿ ಕೊಟ್ಟಿರ್ತಾರೆ, ಆ ಸರಣಿಯಲ್ಲಿರೋ ಫಿಗರ್ಸ್ ಅನ್ನ ಅನಲೈಸ್ ಮಾಡಿ
ಏನ್ ಕನೆಕ್ಷನ್ ಇದೆ ನೋಡ್ಕೊಂಡು ನೆಕ್ಸ್ಟ್ ಫಿಗರ್ ಅನ್ನ ನಾವು ಪ್ರಿಡಿಕ್ಟ್ ಮಾಡಬೇಕು. ನೋಡೋಣ ಏನ್ ಹೇಳ್ತಾರೆ. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳ ಶ್ರೇಣಿಯನ್ನು ಕೊಡಲಾಗಿದೆ. ಹೌದಾ, ಒಂದು ಸರಣಿಯಲ್ಲಿ ಆಕೃತಿಗಳನ್ನ ಕೊಟ್ಟಿದ್ದಾರೆ. ಪ್ರತಿ ಪ್ರಶ್ನೆಯಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ 4 ಪರ್ಯಾಯಗಳಲ್ಲಿ ಸರಿಯಾದದ್ದನ್ನ ಆಯ್ಕೆ ಮಾಡಬೇಕು. ಅಂದ್ರೆ the questions given consists of series of figures which are incomplete. In order to complete the series, select the correct figure from the given 4 choices. ಅಂದ್ರೆ ಫಸ್ಟ್ ರಿಂದ ಸೆಕೆಂಡ್ ಗೆ ಒಂದೇನೋ ಸೀರೀಸ್ ರಿಲೇಷನ್ ಇದೆ, ಅದಕ್ಕೆ ಥರ್ಡ್ ಒಂದೇನೋ ರಿಲೇಷನ್ ಇದೆ, ಅದನ್ನ ನೋಡ್ಕೊಂಡು ಫೋರ್ತ್ ಅನ್ನ ನಾವು ಪ್ರಿಡಿಕ್ಟ್ ಮಾಡಬೇಕು. ಓಕೆ, ಸೊ ಹೀಗೆ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೀವು ಯಾವಾಗ ಫಿಗರ್ಸ್ ನೋಡಿ ರಿಲೇಷನ್ ಕಂಡು ಹಿಡಿತೀರಾ, ಯು ವಿಲ್ ಗೆಟ್ ದ ಆನ್ಸರ್ ಇಮಿಡಿಯೇಟ್ಲಿ. ಆಮೇಲೆ ನಾನು ಮುಂಚೆನೆ ಹೇಳಿದೆ, ಈ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಕ್ವೆಶನ್ಸ್ಗೆ ಒಂದು ಫಿಕ್ಸ್ ಫಾರ್ಮುಲಾ ಅಂತ ಇಲ್ಲ. ಇದು ಇಟ್ ಇಸ್ ನಾಟ್ ಲೈಕ್ ಯರ್ ನಾರ್ಮಲ್ ಮ್ಯಾಥಮೆಟಿಕ್ಸ್ ಕ್ಲಾಸ್. ಓಕೆ, ಸೊ ನೋಡೋಣ ಏನ್ ಮಾಡ್ಬೇಕು. ಕೊಟ್ಟಿರುವ ಆಕೃತಿಗಳ ಶ್ರೇಣಿಯನ್ನು ನೋಡಿ ಪ್ರತಿ ಪ್ರಶ್ನೆಯಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸಬೇಕು. ಹೌದಾ, ಸೊ ಒಂದು 3 ಫಿಗರ್ ಇರುತ್ತೆ, 4ನೇ ಫಿಗರು ಅದೇ ಶ್ರೇಣಿಯಲ್ಲಿ ಅದೇ ಸರಣಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಯಾವ ಸರಣಿ? ಏನೋ ಒಂದು ರಿಲೇಷನ್ ಇರುತ್ತೆ, ಒಂದ್ ಪ್ಯಾಟರ್ನ್ ಇರುತ್ತೆ, ಒಂದ್ ಲಿಂಕ್ ಇರುತ್ತೆ. ಓಕೆ, ನೋಡೋಣ ಒನ್ ಬೈ ಒನ್. ಎಸ್, ಎನಿ ಡೌಟ್ಸ್ ಟು ಎನಿವನ್ ಸೋ ಫಾರ್? ಎನಿ ಡೌಟ್ಸ್ ಟು ಎನಿವನ್? Okay, let us continue. So the first question under figure series. Okay, so ಶ್ರೇಣಿಗಳು ಕೊಟ್ಟಿರೋ ಆಕೃತಿಗಳ ಶ್ರೇಣಿಗಳು ಅಥವಾ ಸರಣಿ. ಎಸ್, ಫಸ್ಟ್ ಬಾಕ್ಸ್ ಅಲ್ಲಿ ನೋಡ್ಬೋದು ಯಾವ ತರ ಲೈನ್ಸ್ ಇದಾವೆ. 2 ವರ್ಟಿಕಲ್ ಲೈನ್ಸ್ ಇದಾವೆ. ಹೌದಾ, ನೆಕ್ಸ್ಟ್ ಬಾಕ್ಸ್ ಅಲ್ಲಿ ವರ್ಟಿಕಲ್ ಲೈನ್ಸ್ ಹಾಗೆ ಇದೆ, 2 ಹಾರಿಜಾಂಟಲ್ ಲೈನ್ ಆಡ್ ಆದ್ವು. ಹೌದಾ, ಸೊ 2 ವರ್ಟಿಕಲ್ 2 ಹಾರಿಜಾಂಟಲ್. ಮತ್ತೆ ನೆಕ್ಸ್ಟ್ ಏನಾಯ್ತು, ಇಲ್ಲಿ ಎದ್ರಿಂದ ಸ್ಟಾರ್ಟ್ ಆಯ್ತು, ವರ್ಟಿಕಲ್ ಇಂದ ಸ್ಟಾರ್ಟ್ ಆಯ್ತು. ಇಲ್ಲಿ ಏನ್ ಎಕ್ಸ್ಟ್ರಾ ಬಂತು, ಹಾರಿಜಾಂಟಲ್ ಬಂತು. ಇಲ್ಲಿ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಫಿಗರ್ ಸೀರೀಸ್ ಅಲ್ಲಿ ಮೋಸ್ಟ್ಲಿ ಇರೋ ಫಿಗರ್ಗೆನೆ ಶ್ರೇಣಿ ಇರುತ್ತೆ. ಓಕೆ, ಸೊ 2 ವರ್ಟಿಕಲ್ ಲೈನ್ ಹಂಗೆ ಉಳ್ಕೊಂತು, 2 ಹಾರಿಜಾಂಟಲ್ ಲೈನ್ ಬಂತು. ಓಕೆ, ಈಗ ಇದು ಒಂದು ವರ್ಟಿಕಲ್ ಒಂದು ಹಾರಿಜಾಂಟಲ್ ಇತ್ತು, ಮತ್ತೆ ಮತ್ತೊಂದು ಸೆಟ್ ಆಫ್ ವರ್ಟಿಕಲ್ ಲೈನ್ಸ್ ಆಡ್ ಆಯ್ತು. ಹೌದಾ, ಇಲ್ಲಿ ನೋಡ್ಬೋದು ನೀವು, ಮತ್ತೊಂದು ಸೆಟ್ ಆಫ್ ವರ್ಟಿಕಲ್ ಲೈನ್ಸ್ ಆಡ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ಆಡ್ ಆಗ್ಬೇಕು, ಮತ್ತೊಂದು ಸೆಟ್ ಆಫ್ ಹಾರಿಜಾಂಟಲ್ ಲೈನ್ಸ್ ಆಡ್ ಆಗ್ಬೇಕು. ಕರೆಕ್ಟ್ ಅಲ್ವಾ? ಮತ್ತೊಂದು ಸೆಟ್ ಆಫ್ ಹಾರಿಜಾಂಟಲ್ ಲೈನ್ಸ್ ಆಡ್ ಆಗ್ಬೇಕು. ಅಂದ್ರೆ ಯಾವ ತರ ಬರುತ್ತೆ, ಈ ತರ 2 ವರ್ಟಿಕಲ್, ಈ ತರ 2 ಹಾರಿಜಾಂಟಲ್. ಕರೆಕ್ಟ್. ಸೊ ಈ ತರ ಯಾವ ಆಪ್ಷನ್ ಇದೆ? ಆಪ್ಷನ್ ಎ. ಇದಕ್ಕೆ ಏನ್ ಆನ್ಸರ್ ಆಗುತ್ತೆ? ಆಪ್ಷನ್ ಎ ವಿಲ್ ಬಿ ಯೋರ್ ಆನ್ಸರ್. ಎಸ್, as simple as that. Any doubts to anyone? Okay, next. One second. Yes, sorry for the inconvenience. Okay, I hope no doubts. Next question. So 3 ಫಿಗರ್ಸ್ ಇದಾವೆ, 4th ಫಿಗರ್ ನಾವು ಪ್ರಿಡಿಕ್ಟ್ ಮಾಡಬೇಕು. ನೋಡ್ಬೋದು ನೀವು 4th ಫಿಗರ್ ಅನ್ನ ಅವರೇ ಕೊಟ್ಟಿದ್ದಾರೆ. ಔಟರ್ ಚಿತ್ರ ಹೇಗಿರುತ್ತೆ, ಆಕೃತಿ ಹೇಗಿರುತ್ತೆ ಅದನ್ನೇ ನೋಡ್ಕೊಂಡು ಕಂಟಿನ್ಯೂಸ್ ಆಗ್ಬೇಕು. ಓಕೆ, ಸೊ ಫಸ್ಟ್ ನೋಡೋಣ. ಇದ್ರಲ್ಲಿ 4 ಪಾರ್ಟ್ಸ್ ಇದಾವೆ. ಹೌದಾ, ಸೊ ಮಧ್ಯದಲ್ಲಿ ಹೊರಗಡೆ ಒಂದ್ ಸರ್ಕಲ್ ಇದೆ, ಒಳಗಡೆ ಒಂದ್ ಸರ್ಕಲ್ ಇದೆ. ಕ್ರಾಸ್ ಗುಣಾಕಾರ ಆಕಾರದಲ್ಲಿ 2
ಲೈನ್ಸ್ ಅನ್ನ ತಗೊಳಾಗಿದೆ ಈ. ನೆಕ್ಸ್ಟ್ ನೀವು ಅಪ್ ಅಂಡ್ ಡೌನ್ ಅಂತ ಬರ್ಕೋಬಹುದು, ಲೆಫ್ಟ್ ಅಂಡ್ ರೈಟ್ ಅಂತ ಬರ್ಕೋಬಹುದು. ಯು ಕ್ಯಾನ್ ಸೇ ದಿಸ್ ಇಸ್ ಅಪ್, ದಿಸ್ ಇಸ್ ಡೌನ್, ದಿಸ್ ಇಸ್ ರೈಟ್, ದಿಸ್ ಇಸ್ ಲೆಫ್ಟ್. ಓಕೆ, ಎಸ್. ಸೊ ಫಸ್ಟ್ ಇವಾಗ ಕೆಳಗಡೆ ಇರೋದು ಪೋರ್ಷನ್, ಓಕೆ, ಕೆಳಗಡೆ ಇರೋ ಪೋರ್ಷನ್ ಶೇಡ್ ಆಗಿದೆ, ಮಧ್ಯದಲ್ಲಿರೋ ಬಾಕಿ ಸರ್ಕಲ್ ಆಮೇಲೆ ಬಾಕಿ ಎಲ್ಲ ಖಾಲಿ ಇದೆ. ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಡೌನ್ ಇರೋದು ಅಪ್ ಶೇಡ್ ಆಯ್ತು, ಹೌದಾ? ಅಂದ್ರೆ ಕಂಪ್ಲೀಟ್ 180 ಡಿಗ್ರಿ ಅಪೋಸಿಟ್, ಡೌನ್ ಇರೋದು ಅಪ್ ಶೇಡ್ ಆಯ್ತು, ಆಮೇಲೆ ಮಧ್ಯದಲ್ಲಿ ಕೂಡ ಸರ್ಕಲ್ ಕೂಡ ಶೇಡ್ ಆಯ್ತು, ಹೌದಾ? ಓಕೆ. ನೆಕ್ಸ್ಟ್ ಇವಾಗ ಅಂದ್ರೆ ಏನಾಯ್ತು, ಡೌನ್ ಇರೋದು ಅಪ್ ಶೇಡ್ ಆಯ್ತು, ಅಂದ್ರೆ ಅಪೋಸಿಟ್ ಶೇಡ್ ಆಯ್ತು, ಮಧ್ಯದಲ್ಲಿ ಶೇಡ್ ಆಯ್ತು, ಸರಿನಾ? ಹಾಗಾದ್ರೆ ಥರ್ಡ್ ಇಂದ 4ಗೆ ಹೇಗಾಗುತ್ತೆ? ಈಗ ಥರ್ಡ್ ನೋಡಿ, ಖಾಲಿ ಇದೆ, ರೈಟ್ ಸೈಡ್ ಶೇಡ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ, ಲೆಫ್ಟ್ ಸೈಡ್ ಶೇಡ್ ಆಗುತ್ತೆ, ಹೌದಾ? ನೆಕ್ಸ್ಟ್ ಈ ತರ ಇದೆ ಲೈನ್ಸ್ ನಿಮ್ದು, ಲೆಫ್ಟ್ ಸೈಡ್ಗೆ ಶೇಡ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಮಧ್ಯದಲ್ಲಿರೋ ಸರ್ಕಲ್ ಕೂಡ ಶೇಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಫಸ್ಟ್ 2 ಫಿಗರ್ಸ್ಗೆ ಅದೇ ರಿಲೇಷನ್ ಇದ್ದಿದ್ದು. ಡೌನ್ ಇರೋದು ಅಪ್ ಅಂದ್ರೆ 180 ಡಿಗ್ರಿ ಅಪೋಸಿಟ್ ಶೇಡ್ ಆಯ್ತು. ಹಾಗಾದ್ರೆ ರೈಟ್ ಅಪೋಸಿಟ್ ಲೆಫ್ಟ್ ಶೇಡ್ ಆಗ್ಬೇಕು, ಮಧ್ಯದಲ್ಲಿರೋ ಸರ್ಕಲ್ ಕೂಡ ಶೇಡ್ ಆಗ್ಬೇಕು. ಸೊ ಈ ತರ ಎಲ್ಲೆಲ್ಲಿದೆ, ಆಪ್ಷನ್ ಡಿ ಅಲ್ಲಿ ಮಾತ್ರ ಇದೆ, ಹೌದಾ? ಆಪ್ಷನ್ ಡಿ ಅಲ್ಲಿ ಮಾತ್ರ ಇದೆ. ಆದ್ರೆ ಎಸ್, ಆಪ್ಷನ್ ಡಿ ಅಲ್ಲಿ ಇದೆ. ಎಸ್, ಈಗ ನೋಡಿ, ಆಲ್ಸೋ ಕರೆಕ್ಟ್, ದಿಸ್ ಇಸ್ ಆಪ್ಷನ್ ಡಿ. ಎಸ್, ಇಲ್ಲಿ ಇಲ್ಲ, ಇದು ಇಲ್ಲ, ಇದು ಕೂಡ ಇಲ್ಲ, ಇದು ಎಸ್ ಇಲ್ಲಿ ಮೇಲಿದೆ. ಎಸ್, so your option should be option D. Yes, so the second answer is option D. I hope no doubts artha aaytu ankotini. Next question. Okay, yes. ಸೊ ಇವಾಗ ಮತ್ತೆ ನೋಡ್ಬೋದು, 3 ಫಿಗರ್ಸ್ ಇದಾವೆ, 4ನೇ ಫಿಗರ್ ಕಂಡು ಹಿಡಿಬೇಕು. ಫಸ್ಟ್ ದಿಂದ ಸೆಕೆಂಡ್ ಹೇಗಾಯ್ತು ಅದನ್ನ ನೋಡ್ಕೊಂಡು ಥರ್ಡ್ಗೆ 4th ನ ಪ್ರಿಡಿಕ್ಟ್ ಮಾಡ್ಬೇಕು, ಸರಿನಾ? ಓಕೆ, ಈಗ ನೋಡಿ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಈ ಪ್ಲಸ್ ಇಂದ ಕ್ರಾಸ್ ಅಥವಾ ಕ್ರಾಸ್ ಇಂದ ಪ್ಲಸ್ ಇದ್ದಾಗ ಸ್ವಲ್ಪ ಡೈರೆಕ್ಟ್ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ಕೊಳ್ಳಿ, ಯಾವಾಗ್ಲೂ ಸ್ವಲ್ಪ 45 ಡಿಗ್ರೀಸ್ ಟಿಲ್ಟ್ ಮಾಡ್ಕೊಳ್ಳಿ, 45 ಡಿಗ್ರೀಸ್. ಯಾಕೆ ಪ್ಲಸ್ ನೀವು 45 ಡಿಗ್ರಿ ಟಿಲ್ಟ್, ಈ ತರ ಪ್ಲಸ್ ಇದ್ರೆ 45 ಡಿಗ್ರಿ ಟಿಲ್ಟ್ ಮಾಡಿದ್ರೆ ಈ ತರ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಪ್ಲಸ್ ಇಂದ ಗುಣಾಕಾರ ಅಥವಾ ಗುಣಾಕಾರದಿಂದ ಈ ತರ ಮತ್ತೆ 45 ಡಿಗ್ರಿ ಮಾಡಿದ್ರೆ ಈ ತರ ಆಗುತ್ತೆ. ಅವಾಗ ಸ್ವಲ್ಪ ಫಿಗರ್ಸ್ ಹೇಗೆ ಮೂವ್ಮೆಂಟ್ ಆಗ್ತಾ ಇದ್ದಾವೆ, ಹೇಗ್ ಚಲಿಸ್ತಾ ಇದ್ದಾವೆ, ಎಲ್ಲಿಂದ ಎಲ್ಲಿ ಪೊಸಿಷನ್ಸ್ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ನಾನು ಈ ಫಿಗರ್ ನ ಫಸ್ಟ್ ಕ್ವೆಶನ್ ಸ್ವಲ್ಪ ಟಿಲ್ಟ್ ಮಾಡ್ಕೊಂಡು ಬರೆಯೋಣ, ಆದ್ರಿಂದ ನಮ್ಗೆ ಸೆಕೆಂಡ್ ಫಿಗರ್ ಹೇಗೆ ಚೇಂಜ್ ಆಯ್ತು ಅಂತ ಗೊತ್ತಾಗುತ್ತೆ, ಸರಿನಾ? ಓಕೆ, ಸೊ ಈ ತರ ಟಿಲ್ಟ್ ಮಾಡಿದ್ರೆ ಸರ್ಕಲ್ ಇಲ್ಲಿ ಬಂತು, ಈ ಶೇಡೆಡ್ ಟ್ರಯಾಂಗಲ್ ಇಲ್ಲಿ ಬಂತು, ಖಾಲಿ ಸರ್ಕಲ್ ಇಲ್ಲಿ ಬಂತು, ಓಕೆನಾ? ಸರಿ, ಸೊ ಇವಾಗ ನೋಡೋಣ 1 by 1. ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ಶೇಡೆಡ್ ಸರ್ಕಲ್ ಇಂದ ಸ್ಟಾರ್ಟ್ ಮಾಡೋಣ, ಸರಿನಾ? ಸೊ ಶೇಡೆಡ್ ಸರ್ಕಲ್ ಇಲ್ಲಿರೋದು, ನಾನು ಬೇರೆ ಕಲರ್ ತಗೊಂತೀನಿ, ಇಲ್ಲಿರೋದು ಇಲ್ಲಿ ಬಂತು, ಹೌದಾ? ಅಂದ್ರೆ ಏನು, ಇಲ್ಲಿರೋದು ಇಲ್ಲಿ ಬಂತು. ಹೇಗ್ ಮೂವ್ ಆಗ್ತಾ ಇದೆ, ಒಂದು ಪೊಸಿಷನ್ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ, ಕರೆಕ್ಟಾ? ಓಕೆ, ಸೊ ಆದ್ರಿಂದ ಇದನ್ನು ಕೂಡ ಈ ತರ ಸ್ವಲ್ಪ ಟಿಲ್ಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮ್ 4th ಫಿಗರ್ ಬರೆಯಕ್ಕೆ, ಬಿಕಾಸ್ ಪ್ಲಸ್ ಇರೋದು ಕ್ರಾಸ್ ಆಗ್ಬೇಕಲ್ವಾ? ಸೊ ಪ್ಲಸ್ ಇರೋದು ಕ್ರಾಸ್ ಆಗ್ಬೇಕು. ಇವಾಗ ಇಲ್ಲಿ ಇದು ಬಂತು, ಇಲ್ಲಿ ಇದು ಬಂತು, ಈ ಕಡೆ ಇದು ಬಂತು, ಸರಿನಾ? ಓಕೆ, ಹಾಗಾದ್ರೆ ಏನೇನಾಗ್ಬೇಕು, ಫಸ್ಟ್ 2 ಫಿಗರ್ಸ್ ಅಲ್ಲಿ ಶೇಡೆಡ್ ಡಾಟ್ ಕ್ಲಾಕ್ ವೈಸ್ ಒಂದು ಪೊಸಿಷನ್ ಮೂವ್ ಆಯ್ತು. ಹಾಗಾದ್ರೆ ಇಲ್ಲೂ ಕೂಡ ಅದೇ ತರ, ಎಲ್ಲಿದೆ ನಿಮ್ದು ಶೇಡೆಡ್ ಡಾಟ್? ಇಲ್ಲಿದೆ. ಕ್ಲಾಕ್ ವೈಸ್ ಒಂದು ಪೊಸಿಷನ್ ಮೂವ್ ಆಗ್ಬೇಕು, ಅಂದ್ರೆ ಎಲ್ಲಿ ಬರ್ಬೇಕು? ಇಲ್ಲಿ ಬರ್ಬೇಕು, ಸರಿ. ಓಕೆ, ನೆಕ್ಸ್ಟ್ ಯಾವ್ದು ತಗೊಳ್ಳೋಣ? ನೆಕ್ಸ್ಟ್ ಖಾಲಿ ಇರೋ ಸರ್ಕಲ್ ತಗೊಳ್ಳೋಣ, ಓಕೆನಾ? ಸೊ ಖಾಲಿ ಇರೋ ಸರ್ಕಲ್ ಇಲ್ಲಿದ್ದು ಇಲ್ಲಿ ಬಂತು, ಹೌದಾ? ಇಲ್ಲಿದ್ದು ಇಲ್ಲಿ ಬಂತು, ಅಂದ್ರೆ ಒಂದು ಪೊಸಿಷನ್ ಮೂವ್ ಆಯ್ತು. ಯಾವ ಡೈರೆಕ್ಷನ್ ನಲ್ಲಿ? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ.
ಸಾರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, ಕ್ಲಾಕ್ ವೈಸ್ ಅಲ್ವಾ? ಎಸ್, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಒಂದು ಪೊಸಿಷನ್ ಮೂವ್ ಆಯ್ತು. ಹಾಗಾದ್ರೆ ಇದು ಕೂಡ ಖಾಲಿ ಸರ್ಕಲ್ ಕೂಡ ಒಂದು ಪೊಸಿಷನ್ ಮೂವ್ ಆಗ್ಬೇಕು ಕ್ಲಾಕ್ ವೈಸ್, ಹೌದಾ? ಸೊ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಯಾವ್ದು ಉಳಿತು? ಈ ಟ್ರಯಾಂಗಲ್ ಉಳಿತು. ಈಗ ನೋಡಿ, ಈ ಟ್ರಯಾಂಗಲ್ ಏನಾಗ್ತಾ ಇದೆ, ಇಲ್ಲಿರೋ ಟ್ರಯಾಂಗಲ್ ಇಲ್ಲಿ ಬಂತು, ಹೌದಾ? ಅಂದ್ರೆ ಇಲ್ಲಿರೋ ಟ್ರಯಾಂಗಲ್ ಇಲ್ಲಿ ಬಂತು, ಆಂಟಿ ಕ್ಲಾಕ್ ವೈಸ್ ಒಂದು ಪೊಸಿಷನ್ ಮೂವ್ ಆಯ್ತು. ಆಮೇಲೆ ಖಾಲಿ ಇರೋ ಟ್ರಯಾಂಗಲ್, ಸಾರಿ ಫಿಲ್ ಆಗಿರೋ ಟ್ರಯಾಂಗಲ್ ಖಾಲಿ ಆಯ್ತು, ಕರೆಕ್ಟಾ? ಒಂದು ಟ್ರಯಾಂಗಲ್ ಆಂಟಿ ಕ್ಲಾಕ್ ವೈಸ್ ಒಂದು ಪೊಸಿಷನ್ ಮೂವ್ ಆಗ್ಬೇಕು. ಸೊ ಇಲ್ಲಿರೋ ಟ್ರಯಾಂಗಲ್ ನಮ್ದು ಆಂಟಿ ಕ್ಲಾಕ್ ವೈಸ್ ಒಂದು ಪೊಸಿಷನ್ ಇಲ್ಲಿ ಬರ್ಬೇಕು. ಆಮೇಲೆ ಫಿಲ್ ಆಗಿರೋ ಟ್ರಯಾಂಗಲ್ ಖಾಲಿ ಆಯ್ತು. ಸೊ ಇಲ್ಲಿ ಕೂಡ ಫಿಲ್ ಆಗಿರೋ ಟ್ರಯಾಂಗಲ್ ಖಾಲಿ ಆಗ್ಬೇಕು. ದಿಸ್ ಶುಡ್ ಬಿ ಅ ಆನ್ಸರ್. ಈ ತರ ಎಲ್ಲಿದೆ ನೋಡಿ, ಯಾವ ಆಪ್ಷನ್ ಇದೆ ಈ ತರ? ಆಪ್ಷನ್ ಇದು, ಸಾರಿ ನಾನು ಬ್ಲೂ ಕಲರ್ ಫಿಲ್ ಮಾಡಿದ್ನ, ಸಾರಿ. ದಿಸ್ ಶುಡ್ ಬಿ ಓಪನ್, ದಿಸ್ ಶುಡ್ ಬಿ ಓಪನ್. ಓಕೆ, ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಇನ್ ದಿಸ್? ಆಪ್ಷನ್ ಸಿ. ಓಕೆ, ಸೊ ಇದನ್ನೆಲ್ಲ ಸ್ವಲ್ಪ ತೆಗೆದು ಬಿಡ್ತೀನಿ. ಆಪ್ಷನ್ ಸಿ ಇಸ್ ಯೋರ್ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಎನಿ ಡೌಟ್ಸ್ ಟು ಎನಿವನ್? ಓಕೆ, ನೆಕ್ಸ್ಟ್. ಎಸ್, ಸೊ ನೋಡೋಣ. 3 ಫಿಗರ್ಸ್ ಇದಾವೆ, 4th ಫಿಗರ್ ನೋಡ್ಕೋಬೇಕು. ಸರ್ಕಲ್ಸ್ ಇದಾವೆ ಎಲ್ಲ ಕಡೆ. ಡಯಾಮೀಟರ್ ತಗೊಳಾಗಿದೆ. ಹಾಗಾದ್ರೆ ನಿಮ್ಗೆ 4 ಕ್ವಾಡ್ರಂಟ್ಸ್ ತರ ಒಂದು ಫಿಗರ್ ಕಾಣ್ತಾ ಇದೆ, ಹೌದಾ? ಸೊ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್, ಫೋರ್ತ್, ಹೌದಾ? ಓಕೆ, ಏನೇನ್ ಆಗ್ತಾ ಇದೆ? ಆಲ್ಸೋ ರಿಮೆಂಬರ್ ದಟ್ ಈ ತರ ಫಿಗರೇಟಿವ್ ಪ್ರಾಬ್ಲಮ್ಸ್ ಅಲ್ಲಿ ಲೈನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಹೇಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಓವಲ್ ಈ ತರ ಇದೆಯಾ, ಈ ತರ ಇದೆಯಾ, ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಅದೇ ತರ ಲೈನ್ಸ್ ಕೂಡ ಇಂಪಾರ್ಟೆಂಟ್. ಶೇಡ್ ಆಗಿರೋ ಲೈನ್ಸ್ ಹಾರಿಜಾಂಟಲ್ ಇದೆಯಾ, ವರ್ಟಿಕಲ್ ಇದೆಯಾ? ಓಕೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಮ್ ಟೈಮ್ಸ್ ಆನ್ಸರ್ ಎರಡು ಸೇಮ್ ಇರುತ್ತೆ, ಆದ್ರೆ ಹಾರಿಜಾಂಟಲ್ ವರ್ಟಿಕಲ್ ಕೂಡ ನೋಡ್ಬೇಕಾಗುತ್ತೆ. ಓಕೆನಾ? ಎಸ್. ಓಕೆ, ವಿ ವರ್ ಸೇಯಿಂಗ್ ಇದು ಫಸ್ಟ್, ಥರ್ಡ್, 2, 3, 4. ಏನ್ ಆಗ್ತಾ ಇದೆ ಇಲ್ಲಿ? ಆಲ್ಸೋ ದಿಸ್ ಇಸ್ ಅಪ್ಪರ್ ಪೊಸಿಷನ್, ದಿಸ್ ಇಸ್ ಡೌನ್ವರ್ಡ್ ಪೊಸಿಷನ್. ಓಕೆ, ಈಗ ಫಸ್ಟ್ ಕ್ವಾಡ್ರಂಟ್ ಶೇಡ್ ಆಗಿದೆ, ಬಾಕಿ ಎಲ್ಲ ಖಾಲಿ ಇದಾವೆ. ಈಗ ಅಪ್ ಪೋರ್ಷನ್ ಅಲ್ಲಿ ಶೇಡ್ ಆದಾಗ ಡೌನ್ ಪೋರ್ಷನ್ ಅಲ್ಲಿ 2 ಸರ್ಕಲ್ಸ್ ಇದಾವೆ. ಓಕೆನಾ? ನೆಕ್ಸ್ಟ್, ಫಸ್ಟ್ ಕ್ವಾಡ್ರಂಟ್ ಇದ್ದಿದ್ದು ಯಾವ ಕ್ವಾಡ್ರಂಟ್ ಶೇಡ್ ಆಯ್ತು ಇವಾಗ? ಸೆಕೆಂಡ್ ಕ್ವಾಡ್ರಂಟ್ ಶೇಡ್ ಆಯ್ತು. ಮತ್ತೆ ಮೇಲೆ ಇದೆ, ಸೊ 2 ಕೆಳಗಡೆ ಹೋಲ್ ಬಂದು, ಹೌದಾ? ನೆಕ್ಸ್ಟ್ ಥರ್ಡ್, ನೆಕ್ಸ್ಟ್ ಏನಾಗ್ತಾ ಇದೆ? ಸೆಕೆಂಡ್ ಕ್ವಾಡ್ರಂಟ್ ಶೇಡ್ ಆಗಿರೋದು ಥರ್ಡ್ ಕ್ವಾಡ್ರಂಟ್ ಶೇಡ್ ಆಯ್ತು, ಹೌದಾ? ಆಮೇಲೆ ಯಾವ ಪೋರ್ಷನ್ ಅಲ್ಲಿ ಇದೆ? ಕೆಳಗಡೆ ಪೋರ್ಷನ್ ಅಲ್ಲಿ ಇದೆ. ಸೊ ನಿಮ್ದು ಆ ಚಿಕ್ಕ ಸ್ಮಾಲ್ ಸರ್ಕಲ್ಸ್ ಎಲ್ಲಿ ಹೋಯ್ತು? ಮೇಲ್ಗಡೆ 2 ಕ್ವಾಡ್ರಂಟ್ ಅಲ್ಲಿ ಹೋಯ್ತು. ಅದೇ ತರ ಇದನ್ನ ನಾವು ಪ್ರಿಡಿಕ್ಟ್ ಮಾಡ್ಕೊಂಡ್ರೆ, ಸೊ ಫಸ್ಟ್ ಕ್ವಾಡ್ರಂಟ್ ಇಂದ ಸೆಕೆಂಡ್ ಕ್ವಾಡ್ರಂಟ್ ಶೇಡ್ ಆಯ್ತು, ಸೆಕೆಂಡ್ ಇಂದ ಥರ್ಡ್ ಆಯ್ತು. ಹಾಗಾದ್ರೆ ಥರ್ಡ್ ಇಂದ ಯಾವ್ದು ಕ್ವಾಡ್ರಂಟ್ ಶೇಡ್ ಆಗ್ಬೇಕು? 4th ಕ್ವಾಡ್ರಂಟ್ ಶೇಡ್ ಆಗ್ಬೇಕು. ಆಮೇಲೆ ಕೆಳಗಡೆ ಪೋರ್ಷನ್ ಶೇಡ್ ಆಗಿದ್ರಿಂದ ಆ ಚಿಕ್ಕ ಸರ್ಕಲ್ಸ್ ಯಾವ ಪೋರ್ಷನ್ ಹೋಗುತ್ತೆ? ಮೇಲ್ಗಡೆ ಪೋರ್ಷನ್ ಹೋಗುತ್ತೆ, ಸರಿನಾ? ಸೊ ಈ ತರ ಯಾವ ಆನ್ಸರ್ ಅಲ್ಲಿ ಇದೆ? ಇಲ್ಲಿ 4th ಕ್ವಾಡ್ರಂಟ್, ಆಪ್ಷನ್ ಎ ಅಲ್ಲಿ 4th ಕ್ವಾಡ್ರಂಟ್ ಇದೆ. ಒಂದು ವರ್ಟಿಕಲ್ ಲೈನ್ಸ್ ಇದಾವೆ, ಇದಂತೂ ರಾಂಗ್ ಆಗುತ್ತೆ. ಯಾಕಂದ್ರೆ ಬಾಕಿ ಎಲ್ಲಾ ಕಡೆ ಹಾರಿಜಾಂಟಲ್ ಲೈನ್ಸ್, ಇಲ್ಲೂ ಹಾರಿಜಾಂಟಲ್ ಇದೆ, ಇಲ್ಲೂ ಹಾರಿಜಾಂಟಲ್ ಇದೆ, ಇಲ್ಲೂ ಹಾರಿಜಾಂಟಲ್ ಇದೆ, ಅದು ಕೂಡ ತಪ್ಪಾಯ್ತು. ಪ್ಲಸ್ ಈ ಸರ್ಕಲ್ ಇಲ್ಲಿರ್ಬೇಕು, ಆಪ್ಷನ್ ಎ ಆಗಲ್ಲ. ಇಲ್ಲಿ ಸರ್ಕಲ್ ರಾಂಗ್ ಇದೆ. ಓಕೆ, ಇಲ್ಲಿ ಆಪ್ಷನ್ ಡಿ ಅಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಇದೆ, ಇದು ರಾಂಗ್ ಆಗುತ್ತೆ. ನಿಮ್ದು ಆಕ್ಚುಲಿ ಸಿ ಕರೆಕ್ಟ್ ಆಗುತ್ತೆ. ಸ್ಮಾಲ್ ಮಿಸ್ಟೇಕ್ ಏನಂದ್ರೆ ಇದು ಹಾರಿಜಾಂಟಲ್ ಲೈನ್ಸ್ 4th ಕ್ವಾಡ್ರಂಟ್ ಶೇಡ್ ಆಗಿದೆ, ಜಸ್ಟ್ ಇಲ್ಲಿ ಒಂದು ಸರ್ಕಲ್ ಬರ್ಬೇಕು, ಬಂದಿಲ್ಲ. ಅದರ್ವೈಸ್ ಯೋರ್ ಆಪ್ಷನ್ ಇಸ್ ಸಿ. ಓಕೆ, ಟೈಪಿಂಗ್ ಮಿಸ್ಟೇಕ್ ಅಷ್ಟೇ. ಯೋರ್ ಆಪ್ಷನ್ ಇಸ್ ಸಿ. ಓಕೆ, ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ರೆಡಿಕ್ಟ್. ನೆಕ್ಸ್ಟ್, ಓಕೆ, ಸೊ ಒಂದು ಸ್ಕ್ವೇರ್ ಇದೆ, ಡಯಾಗನಲ್ ಟು ಡಯಾಗನಲ್ ತಗೊಂಡಿದ್ದಾರೆ, ಪ್ಲಸ್ ಇದು ಒಂದು ಸಿಂಬಲ್ ತಗೊಂಡಿದ್ದಾರೆ, ಹೌದಾ? ಆವಾಗ ನಿಮ್ಗೆ ಎಷ್ಟು ಪೋರ್ಷನ್ ಸಿಗ್ತಾ ಇದಾವೆ? 4 ಪೋರ್ಷನ್ ಸಿಗ್ತಾ ಇದಾವೆ. ಸೊ ಇದು ಫಸ್ಟ್ ಪೋರ್ಷನ್, ಸೆಕೆಂಡ್ ಪೋರ್ಷನ್, ಥರ್ಡ್ ಪೋರ್ಷನ್, 4th ಪೋರ್ಷನ್, ಕರೆಕ್ಟಾ? ಸೊ ಫಸ್ಟ್ ಅನ್ನೋದು ಒಂದು ಸ್ಕ್ವೇರ್, ಸೆಕೆಂಡ್ ಅನ್ನೋದು ಒಂದು ಸ್ಕ್ವೇರು. ಫಸ್ಟ್ ಸ್ಕ್ವೇರ್ ಅನ್ನ ಬರ್ಕೊಂಡ್ರೆ ಯಾವ ತರ ಇದೆ? ಈ ತರ ಇದೆ, ಹೌದಾ? ಸೆಕೆಂಡ್ ಸ್ಕ್ವೇರ್ ಯಾವ ತರ ಇದೆ? ಬ್ರೇಕ್ ಮಾಡ್ಕೊಂಡ್ ಬರ್ಕೊಂಡ್ರೆ ಈ ತರ ಇದೆ.
ಹೌದಾ? ಫೋರ್ತ್ ಯಾವ ತರ ಇದೆ? ಈ ತರ ಇದೆ. ಕರೆಕ್ಟಾ? ಹಾಗಾದ್ರೆ ನಮ್ದು ಥರ್ಡ್ ಪೊಸಿಷನ್ ನಲ್ಲಿರೋದು ಏನ್ ಬರ್ಬೇಕು? ಈಗ ನೋಡಿ, ನಿಮ್ ಲೈನ್ ಯಾವ ತರ ಮೂವ್ ಆಗ್ತಾ ಇದೆ. ಇದು ಇಲ್ಲಿಂದ ಇಲ್ಲಿ ಡಯಾಗನಲ್ ಕನೆಕ್ಟ್ ಇದೆ, ಇದು ಲೈನ್ ತಗೊಂಡಾಗಿದೆ. ಹಾಗಾದ್ರೆ ಇದು ಕೂಡ ಡಯಾಗನಲ್ಲೇ ಬರ್ಬೇಕು. ಹೌದಾ? ಇದು ಕೂಡ ಡಯಾಗನಲ್ಲೇ ಬರ್ಬೇಕು. ಡಯಾಗನಲ್ ಬರ್ಬೇಕಂದ್ರೆ ಯಾವ ತರ ಬರ್ಬೇಕಿದು? ಈ ತರ ಲೈನ್ ಬರ್ಬೇಕು. ಹೌದಾ? ಸೊ ನಿಮ್ ಥರ್ಡ್ ಪೊಸಿಷನ್ ಅಲ್ಲಿ ಈ ತರ ಲೈನ್ ಬರ್ಬೇಕು. ಎಲ್ಲೆಲ್ಲಿದೆ ಈ ತರ? ಎ ಅಲ್ಲಿ ಇಲ್ಲ, ಬಿ ಅಲ್ಲಿದೆ, ಡಿ ಅಲ್ಲಿದೆ, ಸಿ ಅಲ್ಲೂ ಇಲ್ಲ. ಓಕೆ, ಬಿ ಮತ್ತೆ ಡಿ ಅಲ್ಲಿ ನೋಡೋಣ. ಈಗ ನೆಕ್ಸ್ಟ್ ನಾವ್ ಏನ್ ಅಬ್ಸರ್ವೇಶನ್ ಮಾಡ್ಬೇಕು? ಈ ಸರ್ಕಲ್ಸ್, ಈ ಪ್ರತಿ ಲೈನ್ಗೆ ಸರ್ಕಲ್ಸ್ ಅಟ್ಯಾಚ್ ಇದಾವೆ. ಹೌದಾ? ಓಕೆ, ಸರ್ಕಲ್ಸ್ ಯಾವ ಸೈಡ್ಗೆ ಅಟ್ಯಾಚ್ ಇದಾವೆ ನೋಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ನಾನು ಈ ತರ ಒಂದು ಆರೋ ಹಾಕಿದ್ರೆ ಇದು ಲೆಫ್ಟ್ ಆಯ್ತು, ಇದು ರೈಟ್ ಆಯ್ತು. ಓಕೆ, ಈ ತರ ಒಂದು ಆರೋ ಹಾಕಿದ್ರೆ, ಅಥವಾ ದಿಸ್ ವಿ ಅಂಡರ್ಸ್ಟುಡ್ ನೋ. ಸೊ ಐ ಜಸ್ಟ್ ಟೇಕ್ ದಿಸ್ ಸರ್ಕಲ್. ಯಾವಾಗ್ಲೂ ನೀವು ನೋಡ್ಬೋದು ಲೈನ್ ರೈಟ್ ಸೈಡ್ಗೆನೆ ಇದೆ. ಹೌದಾ? ಸೊ ಇದು ಲೈನ್ ರೈಟ್ ಸೈಡ್, ಲೆಫ್ಟ್ ಸೈಡ್. ಕರೆಕ್ಟ್? ಇದು ಲೈನ್ ಈ ಕಡೆ ರೈಟ್ ಲೆಫ್ಟ್. ಎಸ್, ದಿಸ್ ಇಸ್ ರೈಟ್ ಅಂಡ್ ಲೆಫ್ಟ್. ಯಾವಾಗ್ಲೂ ನೀವು ನೋಡ್ಬೋದು. ನೆಕ್ಸ್ಟ್ ಕ್ಲಾಕ್ ವೈಸ್ ತಗೊಂಡ್ರೆ ನೆಕ್ಸ್ಟ್, ಸೊ ಇದು ಮತ್ತೆ ಕ್ಲಾಕ್ ವೈಸ್ ತಗೊಂಡ್ರೆ ದಿಸ್ ಇಸ್ ಆನ್ ದ ರೈಟ್ ಸೈಡ್. ಹಾಗಾದ್ರೆ ನಮ್ದು ಆಪ್ಷನ್ ಎಲ್ಲೆಲ್ಲಿತ್ತು? ಎ ಇರ್ಲಿಲ್ಲ, ಸಿ ಇರ್ಲಿಲ್ಲ, ಬಿ ಮತ್ತೆ ಡಿ ಅಲ್ಲಿ. ಓಕೆ, ಫಸ್ಟ್ ಏನ್ ಬರ್ಬೇಕು? ರೈಟ್ ಸೈಡ್ಗೆನೆ ಬರ್ಬೇಕು. ಪ್ಲಸ್ ಈ ಲೈನ್ ಕೆಳಗಡೆ ಸರ್ಕಲ್ ಬರ್ಬೇಕು. ಹೌದಾ? ಅಂದ್ರೆ ಕಾರ್ನರ್ಗೆ. ಈಗ ನೋಡಿ, ಬಿ ಅಲ್ಲಿ ಈ ಕಾರ್ನರ್ ಇದೆ, ಈ ಕಾರ್ನರ್ ಬರಬಾರ್ದು, ಕೆಳಗಡೆ ಕಾರ್ನರ್ ಬರ್ಬೇಕು, ಪ್ಲಸ್ ರೈಟ್ ಸೈಡ್ ಬರ್ಬೇಕು. ಹೌದಾ? ಸೊ ದಿಸ್ ಇಸ್ ಆಲ್ಸೋ ರೈಟ್ ಆನ್ ದಿ ಲೆಫ್ಟ್. ಓಕೆ, ಒನ್ ಸೆಕೆಂಡ್. ಎಸ್, ದಿಸ್ ಇಸ್ ಇಲ್ಲಿ ಕೆಳಗಡೆನೆ ಬರ್ಬೇಕು. ಹೌದಾ? ಸೊ ಇದು ಕೂಡ ಆಗಲ್ಲ. ವಿಚ್ ಇಸ್ ಯೋರ್ ಆಪ್ಷನ್? ಆಪ್ಷನ್ ಡಿ. ಓಕೆ, ಸೊ ಇದು ನಿಮ್ದು ಸರ್ಕಲ್ ಏನಿದೆ ಲೈನ್ಗೆ ಈ ತರ ಮೂವ್ ಆಗ್ತಾ ಇದೆ. ಅಂದ್ರೆ ಕ್ಲಾಕ್ ವೈಸ್ ತಗೊಂತಾ ಹೋದ್ರೆ ಈ ತರ ಬರುತ್ತೆ. ಪ್ಲಸ್ ದಿಸ್ ಸರ್ಕಲ್ ಶುಡ್ ಬಿ ಇನ್ ದ ಡೌನ್ವರ್ಡ್ ಪೊಸಿಷನ್. ಇಲ್ಲಿ ಮೇಲೆ ಇದೆ, ಸೊ ಬಿ ಆಗಲ್ಲ, ಆಪ್ಷನ್ ಡಿ ಆಗುತ್ತೆ. Okay, so what is the answer for fifth question? Option D. Next, yes, first figure ಅಲ್ಲಿ ಏನಿದೆ? ಟ್ರಯಾಂಗಲ್ ಇದೆ. ಟ್ರಯಾಂಗಲ್ ಮಧ್ಯದಲ್ಲಿ ಏನಿದೆ? ಸ್ಕ್ವೇರ್ ಇದೆ. ಓಕೆ, ನೆಕ್ಸ್ಟ್ ಏನಾಯ್ತು? ಹೊರಗಡೆ ಇರೋ ಫಿಗರ್ ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಆಯ್ತು, ಒಳಗಡೆ ಇರೋದು ಏನಾಯ್ತು? ಟ್ರಯಾಂಗಲ್ ಆಯ್ತು. ಅಂದ್ರೆ ಏನಾಗ್ತಾ ಇದೆ ನೋಡಿ, ಹೊರಗಡೆ ಇರೋದು 3 ಸೈಡೆಡ್ ಫಿಗರ್ ಇತ್ತು, ನೆಕ್ಸ್ಟ್ ಅಲ್ಲಿ 4 ಸೈಡೆಡ್ ಫಿಗರ್ ಆಯ್ತು. ಅಂದ್ರೆ ಒಂದು ಜಾಸ್ತಿ ಆಯ್ತು. ಕರೆಕ್ಟ್ ಅಲ್ವಾ? ಹೊರಗಡೆ ಇರೋದು. ಹಾಗಾದ್ರೆ ಇಲ್ಲಿ ಏನಿದೆ? ಪೆಂಟಾಗೋನ್ ಇದೆ. ಪೆಂಟಾಗೋನ್ ಏನಾಗ್ಬೇಕು? ಹೆಕ್ಸಾಗೋನ್ ಆಗ್ಬೇಕು. ಹೌದಾ? ಎಲ್ಲ ಕಡೆ ಹೆಕ್ಸಾಗೋನ್ ಇದೆ. ABCD ಯಾವ್ದು ಎಲಿಮಿನೇಟ್ ಆಗ್ಲಿಲ್ಲ. ನೆಕ್ಸ್ಟ್ ಒಳಗಡೆ ಇರೋ ಫಿಗರ್ 4 ಸೈಡೆಡ್ ಫಿಗರ್ ಇರೋದು 3 ಸೈಡೆಡ್ ಆಯ್ತು. ಅಂದ್ರೆ ಒಂದು ಕಡಿಮೆ ಆಯ್ತು. ಹೌದಾ? 4 ಸೈಡೆಡ್ ಇರೋದು 3 ಸೈಡೆಡ್ ಆಯ್ತು. ಅಂದ್ರೆ ಒಂದು ಕಡಿಮೆ ಆಯ್ತು. ಹಾಗಾದ್ರೆ ಇಲ್ಲಿ ಎಷ್ಟಿದಾವೆ? 2 ಸೈಡ್ ಇದಾವೆ. ಹಾಗಾದ್ರೆ ಎಷ್ಟಾಗ್ಬೇಕು? ಒಂದೇ ಸೈಡ್ ಆಗ್ಬೇಕು. ಆ ತರ ಆಪ್ಷನ್ ಎಲ್ಲಿದೆ? ಆಪ್ಷನ್ ಡಿ. ವೆರಿ ಈಸಿ. ಹೌದಾ? ಒಳಗಡೆದು ಒಂದ್ ಕಡಿಮೆ ಆಗ್ಬೇಕು. ಇದಕ್ ನೋಡಿ, ಇದಕ್ಕಂತೂ ಒಳಗಡೆ ಫಿಗರ್ ಈ ತರ ಏನು ಇಲ್ವೇ ಇಲ್ಲ. ಇದು ಕೂಡ ಆಗಲ್ಲ. ಇಲ್ಲಿ 2 ಸೈಡೆಡ್ ಇದ್ದಿದ್ದು 3 ಸೈಡೆಡ್ ಆಯ್ತು. ನಮಗ್ +1 ಬೇಡ, -1 ಬೇಕು ಒಳಗಡೆ ಇರೋದಕ್ಕೆ. ಸೊ 2 ಇದ್ದಿದ್ದು 1 ಆಯ್ತು, ವಿಚ್ ಇಸ್ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಈಗ ನೋಡಿ, ಎಸ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಬಾಕ್ಸ್ ಅಲ್ಲಿ ಒಂದ್ ಆರೋ ಇದೆ. ಯಾವ ಡೈರೆಕ್ಷನ್ ಇಲ್ಲಿದೆ? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದೆ. ಹೌದಾ? ಎಷ್ಟು ಆರೋ ಇದ್ದಾವೆ? ಒಂದು ಆರೋ ಇದೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ನೆಕ್ಸ್ಟ್ ಎಷ್ಟು ಆರೋ ಆಡ್ ಆದ್ವು? ಒಂದಿದ್ದಿದ್ 2 ಆಯ್ತು. ಆಮೇಲೆ ಯಾವ ಡೈರೆಕ್ಷನ್ ಅಲ್ಲಿ ಹೋಯ್ತು? 2 ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಬಂದ್ವು. ಹೌದಾ? ನೆಕ್ಸ್ಟ್ ಏನಾಗ್ತಾ ಇದೆ? ಒಂದಿದ್ದಿದ್ 2 ಆರೋ ಆದ್ವು, 2 ಇದ್ದಿದ್ ಎಷ್ಟಾದ್ವು? 3 ಆದ್ವು. ಆಮೇಲೆ ಈಗ ಏನ್ ಡೈರೆಕ್ಷನ್ ಬರ್ತಾ ಇದೆ? 3 ಯಾವ ಡೈರೆಕ್ಷನ್ ಅಲ್ಲಿ ಇದಾವ್ ನೋಡಿ? 3 ಕೂಡ
ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದಾವೆ. ಹೌದಾ? ಹಾಗಾದ್ರೆ ಈ ಪ್ಯಾಟರ್ನ್ ಫಾಲೋ ಮಾಡ್ಕೊಂಡ್ರೆ ಫಸ್ಟ್ ಒಂದ್ ಆರೋ ಇರೋದು 2 ಆಗ್ಬೇಕು, 2 ಇರೋದು 3 ಆಗ್ಬೇಕು, 3 ಇರೋದು ಏನಾಗ್ಬೇಕು 4 ಆಗ್ಬೇಕು. ABCD ಎಲ್ಲದ್ರಲ್ಲೂ 4 ಇದಾವೆ. ಓಕೆ, ನೋಡೋಣ ನೆಕ್ಸ್ಟ್. ಎಲ್ಲಿಂದ ಸ್ಟಾರ್ಟ್ ಆಯ್ತು? ಆಂಟಿ ಕ್ಲಾಕ್ ಇಂದ ಸ್ಟಾರ್ಟ್ ಆಯ್ತು. ಆಂಟಿ ಕ್ಲಾಕ್ ಇಂದ ಕ್ಲಾಕ್ ಆಯ್ತು, ಕ್ಲಾಕ್ ಇಂದ ಆಂಟಿ ಕ್ಲಾಕ್ ಆಯ್ತು. ಹಾಗಾದ್ರೆ ಆಂಟಿ ಕ್ಲಾಕ್ ಇಂದ ಮತ್ತೆ ಏನಾಗ್ಬೇಕು? ಕ್ಲಾಕ್ ಆಗ್ಬೇಕು. ಎಷ್ಟು ಆರೋ ಬರ್ಬೇಕು? 4 ಆರೋ ಬರ್ಬೇಕು. ಆಲ್ ಆರೋ ಶುಡ್ ಬಿ ಆನ್ ದ ಸೇಮ್ ಸೈಡ್. ಯಾಕೆ ಇಲ್ಲಿ ನೋಡ್ಬೋದು 2 ಕೂಡ ಒಂದೇ ಇದಾವೆ, ಇಲ್ಲಿ 3 ಕೂಡ ಒಂದೇ ಡೈರೆಕ್ಷನ್ ನಲ್ಲಿ ಇದಾವೆ. ಸೊ ಇಲ್ಲಿ 4 ಕೂಡ ಒಂದೇ ಡೈರೆಕ್ಷನ್ ನಲ್ಲಿ ಇರ್ಬೇಕು. ಆಮೇಲೆ ಅದು ಯಾವ ಡೈರೆಕ್ಷನ್ ಆಗಿರ್ಬೇಕು? ಕ್ಲಾಕ್ ವೈಸ್ ಆಗಿರ್ಬೇಕು. ಹೌದಾ? ಸೊ ನೋಡೋಣ ಒನ್ ಬೈ ಒನ್. ಇಲ್ಲಿ 4 ಇದಾವೆ. ಸೊ ಇಲ್ಲಿ ಕ್ಲಾಕ್ ಇದೆ ಇಲ್ಲಿವರೆಗೂ, ಆದ್ರೆ ಇದು ಒಂದು ಅಪೋಸಿಟ್ ಹೋಗ್ತಾ ಇದೆ. ಸೊ ಆಪ್ಷನ್ ಎ ಆಗಲ್ಲ. ಇಲ್ಲಿ 2 ಈ ಡೈರೆಕ್ಷನ್ ಉಳೋದು, 2 ಈ ಡೈರೆಕ್ಷನ್ ಉಳೋದು, ಈ ತರ ಆಗಲ್ಲ. ಎಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಇರ್ಬೇಕು. ಈಗ ನೋಡೋಣ ಆಪ್ಷನ್ ಸಿ. ಇದು ಕ್ಲಾಕ್ ಆಯ್ತು, ಇದು ಕ್ಲಾಕ್ ಆಯ್ತು, ಇದು ಕ್ಲಾಕ್ ಆಯ್ತು, ಇದು ಕ್ಲಾಕ್ ಆಯ್ತು. ಓಕೆ, ಸಿ ಆಗ್ತಾ ಇದೆ. ನೋಡೋಣ ಡಿ. ಡಿ ಏನಿದೆ ನೋಡಿ, ಇಲ್ಲಿ ಅಪೋಸಿಟ್ ಇದ್ದಾವೆ. ನಮ್ಮಲ್ಲಿ ಅಪೋಸಿಟ್ ಇಲ್ಲ, ಎಲ್ಲ ಒಂದೇ ಕಡೆ ಹೋಗ್ಬೇಕು. ಸೊ ಡಿ ಕೂಡ ಆಗಲ್ಲ. ಯಾವ್ದು ಆಪ್ಷನ್ ಕರೆಕ್ಟ್ ಇದಕ್ಕೆ? ಆಪ್ಷನ್ ಸಿ. ಓಕೆ, ಸೊ ಆಂಟಿ ಕ್ಲಾಕ್ ಇದ್ದಿದ್ ಕ್ಲಾಕ್ ಆಯ್ತು, ಕ್ಲಾಕ್ ಇದ್ದಿದ್ ಮತ್ತೆ ಆಂಟಿ ಕ್ಲಾಕ್ ಆಯ್ತು, ಆಂಟಿ ಕ್ಲಾಕ್ ಇದ್ದಿದ್ ಕ್ಲಾಕ್ ಆಗ್ಬೇಕು, ಒಂದು ಆರೋ ಆಡ್ ಆಗ್ಬೇಕು. ಆಮೇಲೆ ಎಲ್ಲಾ ಕಡೆ ಆರೋಸು ಒಂದೇ ತರ ಹೋಗ್ತಾ ಇದಾವೆ. ಓಕೆ, ಸೊ ಇಲ್ಲಿ ನಮ್ದು 4 ಆರೋಸು ಕ್ಲಾಕ್ ವೈಸ್ ಹೋಗ್ಬೇಕು, ವಿಚ್ ಇಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್. ಎಸ್, ಈಗ ನೋಡಿ ಫಸ್ಟ್ ಫಿಗರ್ ಯಾವ ತರ ಇದೆ? 2 ಸೈಡ್ಸ್ ಇದಾವೆ, ಈ ತರ ಇದೆ. ನೆಕ್ಸ್ಟ್ ಫಿಗರ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡೋಣ. ನೆಕ್ಸ್ಟ್ ಫಿಗರ್ ಅಲ್ಲಿ ಎಷ್ಟು ಸೈಡ್ಸ್ ಬಂದ್ವು? 3 ಸೈಡ್ಸ್ ಬಂದ್ವು. ಆಲ್ಸೋ ಯಾವ ತರ ಬಂದ್ವು? ಈಗ ಈ ಫಿಗರ್ ಅನ್ನ ನಾನು ಫ್ಲಿಪ್ ಮಾಡಿದ್ರೆ, ಸ್ವಾಪ್ ಮಾಡಿ ಬರೆದ್ರೆ ಹೇಗಾಗುತ್ತೆ? ಈ ತರ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ತರ ಎಲ್ಲನ್ನ ಸ್ವಾಪ್ ಮಾಡಿದ್ರೆ ಈ ತರ ಆಗುತ್ತೆ, ವಿಚ್ ಇಸ್ ಯೋರ್ ದಿಸ್ ಸೈಡ್. ನಾನಿಲ್ಲಿ ಬರ್ಕೊಂತೀನಿ. ಈಗ ನೋಡ್ಬೋದು ಆ ಎಲ್ ಶೇಪ್ ಸ್ವಾಪ್ ಆಗಿದೆ ಅಷ್ಟೇ. ಓಕೆ, ಸ್ವಾಪ್ ಆಯ್ತು. ಆಮೇಲೆ ಮತ್ತೇನಾಯ್ತು? ಒಂದು ಎಕ್ಸ್ಟ್ರಾ ಆಡ್ ಆಯ್ತು, ಸೈಡ್ ಆಡ್ ಆಯ್ತು, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇದಕ್ಕೂ ಕೂಡ ಏನಾಗ್ಬೇಕು? ಫಸ್ಟ್ ಈ ಡೈಗ್ರಾಮ್ ಸ್ವಾಪ್ ಆಗ್ಬೇಕು, ಆಮೇಲೆ ಮೇಲೆ ಒಂದು ಆಡ್ ಆಗ್ಬೇಕು. ಇಲ್ಲಿ ಎಲ್ಲಿ ಆಡ್ ಆಗಿದೆ? ಮೇಲೆ ಆಡ್ ಆಗಿದೆ, ಹೌದಾ? ಸೊ ಇದಕ್ಕೂ ಮೇಲೆನೆ ಆಡ್ ಆಗ್ಬೇಕು. ಫಸ್ಟ್ ಇದು ಸ್ವಾಪ್ ಆಗ್ಬೇಕು. ಯಾವ ತರ ಇದೆ ಕೊಟ್ಟಿರೋ ಕ್ವೆಶನ್? ಈ ತರ ಇದೆ, ಹೌದಾ? ಸ್ವಾಪ್ ಆದ್ರೆ ಯಾವ ತರ ಆಗುತ್ತೆ? ಸ್ವಾಪ್ ಆದ್ರೆ ಈ ತರ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಸ್ವಾಪ್ ಆದ್ರೆ ಈ ತರ ಆಯ್ತು. ಆಮೇಲೆ ಏನಾಗ್ಬೇಕು? ಮೇಲೆ ಒಂದ್ ಲೈನ್ ಆಡ್ ಆಗ್ಬೇಕು, ಈ ತರ. ಸೊ ದಿಸ್ ಇಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಆಪ್ಷನ್ ಎ ಇದೆಯಾ? ಇಲ್ಲ. ಬಿ ಇದೆ, ಆದ್ರೆ ಇಲ್ಲಿ ಕೆಳಗಡೆ ಲೈನ್ ವ್ಯಾನಿಶ್ ಆಗಿದೆ, ಬಿ ಆಗಲ್ಲ. ಈಗ ಈ ಸಿ ಮತ್ತೆ ಡಿ 2 ಸೇಮ್ ಇದಾವೆ. ಸೊ ಸಿ ಮತ್ತೆ ಡಿ 2 ಆಪ್ಷನ್ ಆಗುತ್ತೆ. ಓಕೆ, ಡೋಂಟ್ ವರಿ, ಯು ಜಸ್ಟ್ ಟಿಕ್ ಬೋತ್, ಬಿಕಾಸ್ ಬೋತ್ ಆರ್ ಸೇಮ್, ಯು ವಿಲ್ ಗೆಟ್ ದ ಮಾರ್ಕ್ಸ್. ಇದು ಕೌಂಟ್ ಆಗುತ್ತೆ ಮಾರ್ಕ್ಸ್. ಓಕೆ, ಸಿ ಮತ್ತೆ both are same. Any doubts to anyone? Any doubts to anyone? Okay, next. Yes, ನೋಡೋಣ ಏನೇನಿದೆ. ಫಸ್ಟ್ ಬಾಕ್ಸ್ ಅಲ್ಲಿ ಒಂದು ಲೈನ್ ಇದೆ. ಲೈನ್ ಅದು ದಿಸ್ ಇಸ್ ದ ರೈಟ್ ಸೈಡ್ ಆಫ್ ದ ಲೈನ್, ದಿಸ್ ಇಸ್ ದ ಲೆಫ್ಟ್ ಸೈಡ್. ಓಕೆ, ಏನಿದೆ? ಲೆಫ್ಟ್ ಗೆ ಒಂದು ಓವಲ್ ಶೇಪ್ ಇದೆ. ಅದೇನಾಯ್ತು? ಈ ಕಡೆ ನಾನು ಫಸ್ಟ್ ಎಲ್ಲಾ ಕಡೆ ಬರ್ಕೊಂಡ್ ಬಿಡೋಣ. ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್. ಓಕೆ, ಹಾಗಾದ್ರೆ ಇಲ್ಲಿ ಒಂದ್ ಲೈನ್ ಬರ್ಬೇಕು, ರೈಟ್ ಲೆಫ್ಟ್. ಎಷ್ಟು ಕೊಟ್ಟಿದ್ದಾರೆ? 1 2 3 4 5 5 ಫಿಗರ್ ಕೊಟ್ಟಿದ್ದಾರೆ. 6ನೇ ಫಿಗರ್ ನಾವು ನೋಡ್ಬೇಕು ಏನಾಗುತ್ತೆ, ಸರಿನಾ? ಓಕೆ, ಫಸ್ಟ್ ಫಿಗರ್ ಅಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಓವಲ್ ಇದೆ. ನೆಕ್ಸ್ಟ್ ಫಿಗರ್ ಅಲ್ಲಿ ಏನಾಯ್ತು? ರೈಟ್ ಸೈಡ್ಗೆ 2 ಓವಲ್ ಬಂತು, ಹೌದಾ? ಅಂದ್ರೆ ಫಸ್ಟ್ ಡೈರೆಕ್ಷನ್ ಚೇಂಜ್ ಆಯ್ತು, ಆಮೇಲೆ ಒಂದ್ ಇದ್ದಿದ್ದು 2 ಆಯ್ತು. ಓಕೆ, ಎಸ್. ನೆಕ್ಸ್ಟ್ ಏನಾಯ್ತು? ಲೆಫ್ಟ್ ಗೆ 2 ಇದಾವೆ. ಇಲ್ಲಿ ಒಂದ್ ಇದ್ದಿದ್ದು ಲೆಫ್ಟ್ ಗೆ 1 ಇತ್ತಲ್ವಾ, ಈಗ ಲೆಫ್ಟ್ ಗೆ 2 ಆಯ್ತು. ಲೆಫ್ಟ್ ಗೆ 2 ಇರೋದು ರೈಟ್ ಗೆ 3 ಆಯ್ತು, ಹೌದಾ? ಓಕೆ, ಅಂದ್ರೆ ಇಲ್ಲಿ ಫಸ್ಟ್ ಒಂದ್ ಇರೋದು 2 ಆಯ್ತು, ಲೆಫ್ಟ್ ಇದ್ದಿದ್ ರೈಟ್ ಆಯ್ತು. ಅದೇ ತರ ಇಲ್ಲೂ ಕೂಡ
ಎರಡಿರೋದು 3 ಆಯ್ತು, ಲೆಫ್ಟ್ ಇದ್ದಿದ್ದು ರೈಟ್ಗೆ ಆಯ್ತು. ಹಾಗಾದ್ರೆ ಇಲ್ಲೇನಿದೆ, ಲೆಫ್ಟ್ಗೆ 3 ಇದೆ, ನೆಕ್ಸ್ಟ್ ಎಲ್ಲಿ ಹೋಗುತ್ತೆ, ರೈಟ್ಗೆ ಹೋಗುತ್ತೆ. 3 ಇದ್ದಿದ್ದು ಎಷ್ಟಾಗುತ್ತೆ, 4 ಆಗುತ್ತೆ. ಕರೆಕ್ಟ್ ಅಲ್ಲ? ಓಕೆ, ಸೊ 1 ಇದ್ದಿದ್ದು 2 ಆಯ್ತು, ಲೆಫ್ಟ್ ಇದ್ದಿದ್ದು ರೈಟ್ ಹೋಯ್ತು. ಅದೇ ತರ 2 ಇದ್ದಿದ್ದು 3 ಆಯ್ತು, ಲೆಫ್ಟ್ ಇದ್ದಿದ್ದು ರೈಟ್ ಹೋಯ್ತು. ಅದೇ ತರ ಲೆಫ್ಟ್ 3 ಇದಾವೆ, ರೈಟ್ಗೆ 4 ಬರ್ಬೇಕು. ಈ ತರ ಯಾವ ಆಪ್ಷನ್ ಇದೆ, ಆಪ್ಷನ್ ಸಿ. ಎಸ್, ವೆರಿ ಸಿಂಪಲ್. ನೆಕ್ಸ್ಟ್, ಓಕೆ, ಈ ಕ್ವಶನ್ ಮಾಡೋದಕ್ಕೆ ಸುಮಾರು ಮೆಥಡ್ಸ್ ಇದಾವೆ. ವಿಚ್ ಎವರ್ ಯು ವುಡ್ ಲೈಕ್ ಟು ಅಪ್ಲೈ ಯು ಕ್ಯಾನ್. ಓಕೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೋತೀರಾ, ಅಥವಾ ಆಂಗಲ್ ರೊಟೇಷನ್ ತಗೋತೀರಾ, ಓಕೆ, ಎನಿಥಿಂಗ್, ಅಥವಾ ಅಪ್ ಅಂಡ್ ಡೌನ್ ಅಂತ ಬರ್ಕೊಂಡು ಆ ತರ ಬರ್ಕೊಂತೀರಾ, ಎನಿಥಿಂಗ್ ಇಸ್ ಫೈನ್. ಎಸ್, ಓಕೆ, ಸೊ 2 ಫಿಗರ್ಗೆ ಫಸ್ಟ್ ನೋಡೋಣ ಏನೇನಿದೆ. ಎಸ್, ಸೊ ಒಂದು 3 ಶೇಪ್ಸ್ ಇದಾವೆ. ಓಕೆ, 3 ಶೇಪ್ಸ್ ಇದಾವೆ. ಈ ಫಸ್ಟ್ ಥರ್ಡ್ ರೈಟ್ ಸೈಡ್ಗೆ ಫೇಸ್ ಆಗಿದಾವೆ, ಹೌದಾ? ಆಮೇಲೆ ಮಧ್ಯದಲ್ಲಿ ಕೆಳಗಡೆ ಡೌನ್ ಅಲ್ಲಿ ಫೇಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಫಿಗರ್ ಅಲ್ಲಿ ಏನಾಯ್ತು, ಮಧ್ಯದ್ದು ಡೌನ್ ಅಲ್ಲಿ ಶೇಪ್ ಇರೋದು ಡೌನ್ ಅಲ್ಲಿ ಶೇಪ್ಗೆ ಉಳಿತು, ಅಂದ್ರೆ ಒರಿಜಿನಲ್ ಶೇಪ್ ಒರಿಜಿನಲ್ ಆಗಿ ಉಳ್ಕೊಂತು. ಸರಿನಾ? ಓಕೆ, ಈಗ ನೋಡಿ, ಈಗ ಈ ಲೆಫ್ಟ್ ಈ ಕಡೆ ಫೇಸ್ ಇರೋದು ಕೆಳಗಡೆ ಫೇಸ್ ಆಯ್ತು, ಅಂದ್ರೆ ಏನಿದು, ದಿಸ್ ಇಸ್ ನಥಿಂಗ್ ಬಟ್ 90 ಡಿಗ್ರಿ ರೊಟೇಷನ್ ಆಯ್ತಲ್ವಾ. ಇದು ಈ ತರ ಇರೋದು ಈ ತರ ಇರೋದು ಈ ತರ ಆಯ್ತು. ಕರೆಕ್ಟ್? ದಟ್ ಮೀನ್ಸ್ ಇಟ್ಸ್ ಅ 90 ಡಿಗ್ರಿ ರೊಟೇಷನ್, ಹೌದಾ? ಓಕೆ, ಸೊ ಫಸ್ಟ್ ಏನ್ ಅರ್ಥ ಆಯ್ತು, 90 ಡಿಗ್ರಿ ರೊಟೇಷನ್ ಆಯ್ತು. ನಾಟ್ ಓನ್ಲಿ 90 ಡಿಗ್ರಿ ರೊಟೇಷನ್, ಯಾವ ಡೈರೆಕ್ಷನ್ಗೆ ಆಯ್ತು, ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಆಯ್ತು, ಹೌದಾ? ಈ ತರ ಇರೋದು ಈ ತರ ಆಗಿದೆ, ಈ ತರ ಮೇಲಾಗಿಲ್ಲ. ಮೇಲಾದ್ರೆ ಯಾವ ಡೈರೆಕ್ಷನ್, ಆಂಟಿ ಕ್ಲಾಕ್ ಆಗುತ್ತೆ. ಸೊ 1 by 1 ಏನಾಯ್ತು, ಮಧ್ಯದಲ್ಲಿ ಯಾವ ಪೊಸಿಷನ್ ನಲ್ಲಿ ಇತ್ತು ಅದೇ ಪೊಸಿಷನ್ ಉಳ್ಕೊಂತು. ಈಗ ಇದು ಕೂಡ ಆಮೇಲೆ ಇದು ಕೂಡ ಎರಡು ಈ ತರ ಆಗಿದಾವೆ, ಕೆಳಗಡೆ ಆಗಿದಾವೆ. ಅಂದ್ರೆ ರೈಟ್ ಫೇಸ್ ಇರೋದು ಡೌನ್ ಫೇಸ್ ಆಯ್ತು, ಆರ್ 90 ಡಿಗ್ರಿ ರೊಟೇಷನ್ ಆಯ್ತು. ಯಾವ ಡೈರೆಕ್ಷನ್ ಅಲ್ಲಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ. ಕರೆಕ್ಟಾ? ಓಕೆ, ಸೊ ನಮ್ಗೆ ಏನ್ ಗೊತ್ತಾಯ್ತು, ಮಧ್ಯದಲ್ಲಿರೋದು ಹಂಗೆ ಉಳಿಬೇಕು, ಬಾಕಿ 90 ಡಿಗ್ರಿ ಕ್ಲಾಕ್ ವೈಸ್ಗೆ, ಸಾರಿ ಕ್ಲಾಕ್ ವೈಸ್, ಇಲ್ಲಿ ಕ್ಲಾಕ್ ವೈಸ್ ಆಯ್ತು. ಆದ್ರೆ ಓಕೆ, ಆದ್ರೆ ಒಂದ್ ಸೆಕೆಂಡ್ ಮಧ್ಯದಲ್ಲಿ ಏನ್ ಇದೆ ಅದರ ಡೈರೆಕ್ಷನ್ ಮೂವ್ ಆಯ್ತು 90 ಡಿಗ್ರಿ. ಓಕೆ, ಮಧ್ಯದಲ್ಲಿ ಎಲ್ಲಿದೆ, ಡೌನ್ ಇದೆ. ಓಕೆ, ಇಟ್ ಇಸ್ ಫೇಸಿಂಗ್ ಡೌನ್ವರ್ಡ್ಸ್. ಮಧ್ಯದಲ್ಲಿರೋ ಫಿಗರ್ಗೆ ಆ ಫಿಗರ್ಗೆ 90 ಡಿಗ್ರಿ ರೊಟೇಷನ್ ಆಯ್ತು. ಓಕೆ, ಸೊ ಇವಾಗ ಇದಕ್ಕೆ ಏನಾಯ್ತು, ಮಧ್ಯದಲ್ಲಿರೋದು ಹಂಗೆ ಉಳ್ಕೊಳ್ಳುತ್ತೆ, ಅಂದ್ರೆ ಅಪ್ವರ್ಡ್ ಡೈರೆಕ್ಷನ್. ಎಸ್, ಇಲ್ಲಿ ಎ ಅಲ್ಲೂ ಇಲ್ಲ, ಬಿ ಅಲ್ಲೂ ಮಧ್ಯದ ಸೇಮ್ ಇಲ್ಲ, ಸಿ ಅಲ್ಲೂ ಇಲ್ಲ, ಡಿನೇ ಆಗುತ್ತೆ. ಯಾಕಾಗುತ್ತೆ ನೋಡೋಣ. ಸೊ ಇದು ಅಪ್ವರ್ಡ್ ಡೈರೆಕ್ಷನ್ ಉಳಿತು. ಇವೆರಡು ಏನಾಗ್ಬೇಕು, 90 ಡಿಗ್ರಿ ರೊಟೇಟ್ ಆಗ್ಬೇಕು. ಈ ತರ ಇದೆ, 90 ಡಿಗ್ರಿ ರೊಟೇಟ್ ಆಗ್ಬೇಕು. ಯಾವ ಪೊಸಿಷನ್ಗೆ, ಅಪ್ ಪೊಸಿಷನ್ಗೆ. ಯಾಕೆ, ಮಧ್ಯದು ಅಪ್ ಇದೆ. ಸೊ ದಿಸ್ ವಿಲ್ ಬಿಕಮ್ ಲೈಕ್ ದಿಸ್, ವಿಚ್ ಇಸ್ ಆಪ್ಷನ್ ಡಿ. ಓಕೆ, ಸೊ ಇಲ್ಲಿ ಕ್ಲಾಕ್ ಮತ್ತೆ ಆಂಟಿ ಕ್ಲಾಕ್ ಆಗಲ್ಲ, ಬಿಕಾಸ್ ಇದು ಕ್ಲಾಕ್ ವೈಸ್ ತಗೊಂಡ್ರೆ, ಬಟ್ ಇಲ್ಲಿ ಈ ತರ ಇದೆ. ಸೊ ನಿಮ್ದು ಮಾರ್ಕಿಂಗ್ ಏನಿಲ್ಲಿ, ಮಧ್ಯದಲ್ಲಿರೋ ಫಿಗರ್ ಯಾವ ಪೊಸಿಷನ್, ಯಾವ ಕಡೆ ಫೇಸ್ ಇತ್ತು ಆ ಕಡೆ ಫೇಸ್ಗೆ ತಿರುಗ್ತಾ ಇದ್ದಾವೆ. ಸೊ ಇಲ್ಲಿ ಅಪ್ ಇದೆ, ಅವು ಅಪ್ ತಿರುಗ್ತಾವೆ 90 ಡಿಗ್ರಿ, ವಿಚ್ ಇಸ್ ಆಪ್ಷನ್ ಡಿ. ಎಸ್, ಓಕೆ, ಇಲ್ಲಿ ಸ್ವಲ್ಪ ಕ್ವೆಶನ್ ಕರೆಕ್ಟ್ ಇದೆಯಾ ಇದು ನೋಡೋಣ. ಎಸ್, ಈಗ ಫಸ್ಟ್ ನೋಡಿ, ಮೇಲೆ 4 ಸರ್ಕಲ್ ಇದಾವೆ, 4 ಇರೋದು 3 ಸರ್ಕಲ್ ಆದ್ವು. ಹಾಗಾದ್ರೆ 3 ಸರ್ಕಲ್ ಎಷ್ಟಾಗ್ಬೇಕು, 2 ಆಗ್ಬೇಕು. ಕರೆಕ್ಟಾ? 4 ಇದ್ದಿದ್ 3 ಆದ್ರೆ 3 ಇದ್ದಿದ್ 2 ಆಗ್ಬೇಕು. ಈ ತರ ಎಲ್ಲಿದೆ,
ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಆಪ್ಷನ್ ಬಿ ಅಲ್ಲಿದೆ. ಆದ್ರೆ ಇದು ಸ್ವಲ್ಪ ಕ್ವಶನ್ ರಾಂಗ್ ಇದೆ ನೋಡಿ, ಯಾಕಂದ್ರೆ ಯಾವುದೇ ತರ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗ್ತಾ ಇಲ್ಲ. ಇಲ್ಲಿ ಒಂದ್ ಲೈನ್ ಕೊಟ್ಟು ರೈಟ್ ಹ್ಯಾಂಡ್ ಸೈಡ್ಗೆ ಒಂದು ಓಪನ್ ಸರ್ಕಲ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಒಂದು ಲೆಫ್ಟ್ ಕ್ಲೋಸ್ ಸರ್ಕಲ್ ಇದೆ. ಅದೇ ಮತ್ತೊಂದು ಆಡ್ ಆಯ್ತು, ಸೇಮ್ ಆಡ್ ಆಯ್ತು, ಓಪನ್ ಸರ್ಕಲ್ ಲೆಫ್ಟ್ ಸರ್ಕಲ್. ಹಾಗಾದ್ರೆ ಇಲ್ಲೂ ಕೂಡ ಸೇಮ್ ಫಾಲೋ ಆಗ್ಬೇಕು, ಈ ತರ ಫಾಲೋ ಆಗ್ಬೇಕು. ಆಮೇಲೆ ಇಲ್ಲಂತೂ ಸರ್ಕಲ್ಲೇ ಇಲ್ಲ. ಅಟ್ಲೀಸ್ಟ್ ಸರ್ಕಲ್ ಇದ್ದಿದ್ರೆ ಏನಾದ್ರೂ ಒಂದು ಇಸ್ಟಾಬ್ಲಿಷ್ ಮಾಡ್ಬೋದಾಗಿತ್ತು. ಸರ್ಕಲ್ ಇದ್ದಿದ್ರೆ ಮೇ ಬಿ ಆ ಕಡೆ ಶೇಡ್ ಇದ್ದು ಈ ಕಡೆ ಶೇಡ್ ಇಲ್ಲ ಅಂತ ಸ್ಟಾರ್ಟ್ ಮಾಡ್ಕೋಬಹುದಾಗಿತ್ತು. ಇಲ್ಲಿ ರೈಟ್ಗೆ ಓಪನ್ ಇದೆ, ಲೆಫ್ಟ್ಗೆ ಶೇಡ್ ಇದೆ. ಇಲ್ಲೂ ಕೂಡ ರೈಟ್ಗೆ ಓಪನ್ ಇದೆ, ಲೆಫ್ಟ್ಗೆ ಶೇಡ್ ಇದೆ. ಆಕ್ಚುಲಿ ಅದೇ ತರ ಆಗ್ಬೇಕು. ಇಲ್ಲ ಅಂದ್ರೂ ಕೂಡ ಈ ಕಡೆ ಶೇಡ್ ಇದ್ದು ಈ ಕಡೆ ಓಪನ್ ಇದ್ದಿದ್ರೆ ಒಂದ್ ಮಾತು, ಆದ್ರೆ ಇಲ್ಲಂತೂ ಸರ್ಕಲ್ಲೇ ಇಲ್ಲ. ಓಕೆ, ಸೊ ದಿಸ್ ಬೇಸಿಕಲಿ ಕ್ವೆಶನ್ ಇಸ್ ರಾಂಗ್. ಇಲ್ಲ ಅಂದ್ರೆ ಆಕ್ಚುಲಿ ಇದು ಹೇಗಾಗುತ್ತೆ, 4 ಇದ್ದಿದ್ 3 ಆಯ್ತು, ಸೊ 3 ಇದ್ದಿದ್ 2 ಆಗುತ್ತೆ. ಆಮೇಲೆ ಪ್ರತಿಯೊಂದ್ರಲ್ಲಿ ಒಂದೊಂದು ಎಕ್ಸ್ಟ್ರಾ ಆರೋ ತರ ಲೈನ್ ಆಡ್ ಆಗ್ತಾ ಇದೆ. 1 ಇದ್ದಿದ್ 2 ಆಯ್ತು, 2 ಇದ್ದಿದ್ 3 ಆಯ್ತು, 3 ಇದ್ದಿದ್ ಎಷ್ಟು ಬರ್ತವೆ, ಇಲ್ಲಿ 4 ಬಂದಿದಾವೆ. ಆಪ್ಷನ್ ಬಿ ಅಲ್ಲಿ 4 ಬಂದಿದಾವೆ. ಆದ್ರೆ ಇದು ಶೇಡೆಡ್ ಮತ್ತೆ ಓಪನ್ ಸರ್ಕಲ್ ಸರಿಯಾಗಿ ಇಲ್ಲ. ಸರಿಯಾಗಿದ್ದಿದ್ರೆ ಮೇ ಬಿ ಓಪನ್ ಈ ತರ ಬರ್ಬೋದು. ಈ ತರ ಬಂದಿದ್ರೆ ಇದು ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್, ಓಕೆ, ಏನಿದೆ, ಒಂದು ಸಿಂಪಲ್ ಲೈನ್ ಇದೆ. ನೆಕ್ಸ್ಟ್ ಲೈನ್ ಹಾಗೆ ಇದೆ, ಒಂದು ಆರೋ ಆಡ್ ಆಗಿದೆ. ಯಾವ ಸೈಡ್ಗೆ, ಲೆಫ್ಟ್ ಸೈಡ್ಗೆ ಫೇಸ್ ಮಾಡ್ತಾ ಇದೆ. ಹೌದಾ, ಇದು ನಿಮ್ದು ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಇದು ನಿಮ್ದು ಲೆಫ್ಟ್ ರೈಟ್. ಓಕೆ, ಎಸ್, ಒಂದು ಆರೋ ಆಡ್ ಆಯ್ತು ಲೆಫ್ಟ್ ಸೈಡ್. ನೆಕ್ಸ್ಟ್ ಲೈನು ಹಾಗೆ ಇದೆ, ಈ ಆರೋ ಕೂಡ ಹಾಗೆ ಇದೆ, ಮತ್ತೊಂದು ಆರೋ ಆಡ್ ಆಯ್ತು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಹೌದಾ, ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಡ್ ಆಯ್ತು. ನೆಕ್ಸ್ಟ್ ಲೈನ್ ಹಾಗೆ ಇದೆ, ಫಸ್ಟ್ ಆರೋ ಕೂಡ ಹಾಗೆ ಇದೆ, ಸೆಕೆಂಡ್ ಆರೋ ಕೂಡ ಹಾಗೆ ಇದೆ, ಮತ್ತೊಂದು ಆರೋ ಆಡ್ ಆಯ್ತು ಅಪೋಸಿಟ್ ಡೈರೆಕ್ಷನ್ಗೆ. ಹೌದಾ, ಸೊ ಆ ಲೈನ್ ಹಾಗೆ ಇರುತ್ತೆ. ಏನೇನ್ ಆಡ್ ಆಗ್ತಾ ಇದೆ, ಒಂದೊಂದು ಇರೋ ಆರೋ ಹಾಗೆ ಇದೆ, ಇರೋ ಆರೋಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬೇರೆ ಬೇರೆ 1 by 1 ಆರೋ ಆಡ್ ಆಗ್ತಾ ಇದಾವೆ. ಹೌದಾ, ಸೊ ಈ ಫಸ್ಟ್ ಆರೋ ಹಂಗೆ ಉಳಿತು, ಸೆಕೆಂಡ್ ಬಾಕ್ಸ್ ಇದ್ದು, ಥರ್ಡ್ ಬಾಕ್ಸ್ ಇದ್ದು, ಆಮೇಲೆ ಫೋರ್ತ್ ಬಾಕ್ಸ್ ಇದ್ದು. ಈಗ ಫಿಫ್ತ್ ಬಾಕ್ಸ್ ಅಲ್ಲಿ ಏನ್ ಬರುತ್ತೆ, ಮತ್ತೊಂದು ಆರೋ ಬರುತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಕರೆಕ್ಟಾ? ಸೊ ಈ ತರ ಎಲ್ಲಿದೆ, ಆಪ್ಷನ್ ಡಿ ಅಲ್ಲಿ ಲೈನ್ ಮೇಲೆ ಬರ್ತಾ ಇದೆ, ಆಗಲ್ಲ. ಆಪ್ಷನ್ ಸಿ ಅಲ್ಲೂ ಲೈನ್ ಮೇಲೆ ಬರ್ತಾ ಇದೆ. ಈಗ ಆಪ್ಷನ್ ಎ ಮತ್ತೆ ಬಿ ಅಲ್ಲಿ, ಈಗ ನೋಡಿ ಆಪ್ಷನ್ ಎ ಅಲ್ಲಿ ಫಸ್ಟ್ ಆರೋ ರಾಂಗ್ ಇದೆ. ಹೌದಾ, ಸೊ ಇದಕ್ಕೆ ಯಾವ್ದು ಆಪ್ಷನ್ ಆಗುತ್ತೆ, ಆಪ್ಷನ್ ಬಿ. ಲೈನ್ ಇದೆ, ನೆಕ್ಸ್ಟ್ ಲೆಫ್ಟ್ ಆಯ್ತು, ರೈಟ್ ಆಯ್ತು, ಲೆಫ್ಟ್ ಆಯ್ತು, ರೈಟ್ ಆಯ್ತು. ಸೊ ದಿಸ್ ಇಸ್ ದ ಆನ್ಸರ್. ಏನು ಆನ್ಸರ್ ಇದಕ್ಕೆ, ಆಪ್ಷನ್ ಬಿ. ಸೊ ಈ ತರ ಸೀರೀಸ್, once you identify what is the relation, it is very easy to understand. Yes, okay, next, very interesting. ಎಷ್ಟು 4 ಇದಾವೆ, 5ನೇ ಸರಣಿ ಅಥವಾ 5ನೇ ಶ್ರೇಣಿಯ ಡಯಾಗ್ರಾಮ್ ನಾವು ಕಂಡು ಹಿಡಿಬೇಕು. ಓಕೆನಾ? ಎಸ್, ನೋಡಿ ಎಲ್ಲ ಕಡೆ ಟ್ರಯಾಂಗಲ್ಸ್ ಇದಾವೆ, ಅಲ್ಫಾಬೆಟ್ಸ್ ಇದಾವೆ. ಫಸ್ಟ್ ಅಲ್ಫಾಬೆಟ್ಸ್ ಓದ್ಕೊಂಡ್ ಬಿಡೋಣ, ಅದು ಹೇಗಾದ್ರೂ ಆಗಿರ್ಲಿ, ಫಸ್ಟ್ ಓದ್ಕೊಂಡ್ ಬಿಡೋಣ. ಏನಾದ್ರೂ ರಿಪಿಟೇಷನ್ ಇದೆಯಾ ಅಥವಾ ಇರೋ ಕ್ರಮಾಂಕದಲ್ಲೇ ಇದಾವ ನೋಡ್ಬಿಡೋಣ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್. ಓಕೆ, ಸೊ ಅದೇ ಅಲ್ಫಾಬೆಟ್ ಆರ್ಡರ್ ಅಲ್ಲೇ ಅಲ್ಫಾಬೆಟ್ಸ್ ಇದಾವೆ. ಏನೇ ಬ್ರೇಕೇಜ್ ಇಲ್ಲ, ಬೇರೆ ಏನು ಪ್ಯಾಟರ್ನ್ ಇಲ್ಲ. ಏನಂದ್ರೆ ಏನು ಪ್ಯಾಟರ್ನ್ ಇಲ್ಲ, ಸಿಂಪಲ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಅದ್ರಲ್ಲೇ ಇದಾವೆ. ಆದ್ರೆ ನೋಡೋಣ ಹೇಗ್ ಇದಾವೆ. ಓಕೆ, ಇಫ್ ಐ ರೈಟ್ ದ ವರ್ಟೆಕ್ಸ್ ಹಿಯರ್, ಒಂದ್ ಸೆಕೆಂಡ್. ಸೊ ಇದು ಫಸ್ಟ್, ಸೆಕೆಂಡ್, ಥರ್ಡ್ ವರ್ಟೆಕ್ಸ್, ಫಸ್ಟ್, ಸೆಕೆಂಡ್, ಥರ್ಡ್, ಫಸ್ಟ್, ಸೆಕೆಂಡ್, ಥರ್ಡ್ ಬರ್ಕೊಂಡ್ರೆ. ಓಕೆ, ಈಗ ನೋಡಿ ಎ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಫಸ್ಟ್ ವರ್ಟೆಕ್ಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಈ ಡೈರೆಕ್ಷನ್ ಅಲ್ಲಿ ಇದೆ. ಹೌದಾ, ಎ ಬಿ ಸಿ ಅಂದ್ರೆ ಯಾವ
ಯಾವ ಡೈರೆಕ್ಷನ್ ಇದು? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದೆ, ಸಾರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದೆ, ಹೌದಾ? ಸಾರಿ, ಎಸ್, ಓಕೆ, ಎಸ್, ಐ ವಾಸ್ ಜಸ್ಟ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಎ ಬಿ ಸಿ ಇದೆ. ಎಲ್ಲಿ ಮುಗೀತು? 1 2 3 ಹೋಗಿ ಮುಗೀತು. ಈಗ ಸಿ ಆದ್ಮೇಲೆ ಏನ್ ಬರುತ್ತೆ? ಡಿ ಬರುತ್ತೆ, ಕರೆಕ್ಟಾ? ಡಿ ಎಲ್ ಡಿ ಇ ಎಫ್, ಡಿ ಇ ಎಫ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಈ ತರ ಡೈರೆಕ್ಷನ್ ಅಲ್ಲಿ ಇದೆ ಡಿ ಎಫ್, ಸರಿನಾ? ಆಮೇಲೆ ಡಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಸಿ ಎಲ್ಲಿ ಮುಗೀತಲ್ಲ ಅಲ್ಲಿಂದ ಡಿ ಸ್ಟಾರ್ಟ್ ಆಯ್ತು, ಹೌದಾ? ಫಸ್ಟ್ ವರ್ಟೆಕ್ಸ್ ಇಂದ ಸ್ಟಾರ್ಟ್ ಆಯ್ತು, ಥರ್ಡ್ ವರ್ಟೆಕ್ಸ್ ಮುಗೀತು, ಅಲ್ಲಿಂದಾನೆ ಡಿ ಎಫ್ ಸ್ಟಾರ್ಟ್ ಆಯ್ತು, ಕರೆಕ್ಟ್? ಈಗ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಇದು? ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಇದು ಆಂಟಿ ಕ್ಲಾಕ್ ಇತ್ತು, ಇದು ಕ್ಲಾಕ್ ಆಯ್ತು. ನೆಕ್ಸ್ಟ್ ಎಫ್ ಇಲ್ಲಿ ಮುಗೀತು, ಎಫ್ ಇಂದ ಮತ್ತೆ ನೆಕ್ಸ್ಟ್ ಲೆಟರ್ ಸ್ಟಾರ್ಟ್ ಆಗುತ್ತೆ ಜಿ, ಜಿ ಎಚ್ ಐ. ಓಕೆ, ಇದು ಮತ್ತೆ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇಲ್ಲಿ ಇದೆ. ಐ ಮುಗೀತು, ಹೌದಾ? ಸೊ ಎಲ್ಲಿ ಐ ಮುಗೀತು, ಐ ಇಂದಾನೆ ಜೆ ಸ್ಟಾರ್ಟ್ ಆಗುತ್ತೆ, ಜೆ ಕೆ ಎಲ್. ಇದು ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಇದು ಕ್ಲಾಕ್ ಡೈರೆಕ್ಷನ್ ಅಲ್ಲಿ ಇದೆ, ಹೌದಾ? ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು? ನೆಕ್ಸ್ಟ್ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಬೇಕು. ನೆಕ್ಸ್ಟ್ ಆಂಟಿ ಕ್ಲಾಕ್ ಇತ್ತು, ಕ್ಲಾಕ್ ಆಯ್ತು, ಮತ್ತೆ ಆಂಟಿ ಕ್ಲಾಕ್ ಇತ್ತು, ಕ್ಲಾಕ್ ಆಯ್ತು. ಸೊ ನೆಕ್ಸ್ಟ್ ಆಂಟಿ ಕ್ಲಾಕ್ ಬರ್ಬೇಕು, ಹೌದಾ? ಸೊ ಜೆ ಕೆ ಎಲ್, ಸಾರಿ ಕ್ಲಾಕ್ ಇತ್ತಲ್ಲ, ಕ್ಲಾಕ್ ಆಯ್ತು, ಆಂಟಿ ಕ್ಲಾಕ್, ಓಕೆ, ಜೆ ಕೆ ಎಲ್. ಈಗ ಎಲ್ ಮುಗೀತು, ಅಲ್ಲಿಂದಾನೆ ಎಂ ಸ್ಟಾರ್ಟ್ ಆಗ್ಬೇಕು, ಹೌದಾ? ಸೊ ಎಂ ಎನ್ ಓ, ಈ ತರ ಫಿಗರ್ ಬರ್ಬೇಕು. ಓಕೆ, ಸೊ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ. ಓಕೆ, ಸೊ ದಿಸ್ ಶುಡ್ ಬಿ ಅ ಫಿಗರ್. ಎಲ್ಲಿದೆ ಈ ತರ ಎಂ ಎನ್ ಓ? ಈ ತರ ಆಪ್ಷನ್ ಬಿ ಅಲ್ಲಿ ಇದೆ. ಸೊ ವಾಟ್ ಈಸ್ ಯರ್ ಆನ್ಸರ್? ಆಪ್ಷನ್ ಬಿ. ಓಕೆ, ಸೊ ಎಲ್ಲಿಂದ ಅಲ್ಫಾಬೆಟ್ ಸ್ಟಾರ್ಟ್ ಆಗುತ್ತೆ? ಎಲ್ಲಿ ಲಾಸ್ಟ್ ಮುಗ್ದಿತ್ತಲ್ಲ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಎ ಬಿ ಸಿ, ಸಿ ಎಲ್ ಮುಗಿತ್ತು, ಅಲ್ಲಿಂದಾನೆ ಡಿ ಇ ಎಫ್, ಆಂಟಿ ಕ್ಲಾಕ್, ಕ್ಲಾಕ್, ಎ ಬಿ ಸಿ ಡಿ ಇ ಎಫ್, ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್. ಓಕೆ, ವಿಚ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, ಓಕೆ, ತುಂಬಾ ಈಸಿ ಕ್ವೆಶನ್. ಫಸ್ಟ್ ಬಾಕ್ಸ್ ಅಲ್ಲಿ 3 ಸರ್ಕಲ್ ಇದಾವೆ. ಯಾವ ಶೇಪ್ ಅಲ್ಲಿ ಇದಾವೆ? ವರ್ಟಿಕಲ್ ಶೇಪ್ ಅಲ್ಲಿ ಇದಾವೆ. ಓಕೆ, ಆಮೇಲೆ ಅಂದ್ರೆ ವರ್ಟಿಕಲ್ ಶೇಪ್ ಅಲ್ಲಿ ಇಲ್ಲ, ವರ್ಟಿಕಲ್ ಲೈನ್ ನಲ್ಲಿ, ಸಾರಿ ಹಾರಿಜಾಂಟಲ್, ನಾಟ್ ವರ್ಟಿಕಲ್, ಐ ಆಮ್ ರಿಯಲಿ ಸಾರಿ, ಹಾರಿಜಾಂಟಲ್. ಓಕೆ, ಹಾರಿಜಾಂಟಲಿ ಇಲಾಂಗೇಟೆಡ್ ಶೇಪ್ ನಲ್ಲಿ ಇದಾವೆ. ನೆಕ್ಸ್ಟ್ 3 ಇದಾವೆ, ಏನಾಯ್ತು? ವರ್ಟಿಕಲ್ ಆಯ್ತು, ಸರಿನಾ? ಸೊ 3 ಇದ್ದಿದ್ 3 ಉಳಿತು, ಹಾರಿಜಾಂಟಲ್ ಇದ್ದಿದ್ದು ವರ್ಟಿಕಲ್ ಆಯ್ತು. ನೆಕ್ಸ್ಟ್ 3 ಇದ್ದಿದ್ದು ಎಷ್ಟು ಸರ್ಕಲ್ ಆದ್ವು? 4 ಆದ್ವು, ಮತ್ತೆ ಹಾರಿಜಾಂಟಲ್ ಇದಾವೆ. ಸೊ ಇಲ್ಲಿ ಏನಾಯ್ತು? ಹಾರಿಜಾಂಟಲ್ ಇದ್ದಿದ್ದು ವರ್ಟಿಕಲ್ ಆಯ್ತು, ಮತ್ತೆ ಹಾರಿಜಾಂಟಲ್ ಇರೋದು ಸೇಮ್ 4 ಸರ್ಕಲ್ ವರ್ಟಿಕಲ್ ಆಯ್ತು, ಕರೆಕ್ಟಾ? ಓಕೆ, ಸೊ ಈಗ 4 ಮುಗೀತಲ್ಲ, 4 ಆದ್ರೆ ನೆಕ್ಸ್ಟ್ ಏನ್ ಬರ್ಬೇಕು? 5 ಸರ್ಕಲ್ ಬರ್ಬೇಕು. 5 ಸರ್ಕಲ್ ಯಾವ ತರ ಬರ್ಬೇಕು? ಹಾರಿಜಾಂಟಲ್ ಬರ್ಬೇಕು. ಹಾರಿಜಾಂಟಲ್ ವರ್ಟಿಕಲ್, ಹಾರಿಜಾಂಟಲ್ ವರ್ಟಿಕಲ್, next should be horizontal. Okay, so horizontal also how many circles should be there? 5 circles. ಎಲ್ಲಿದೆ ಆ ತರ? ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಡಿ is your answer. ಇದ್ರ ನೆಕ್ಸ್ಟ್ ಏನಾದ್ರು ಅವರು ಬೈ ಚಾನ್ಸ್ ಇದು ಫಿಗರ್ ಕೊಟ್ಟು ನೆಕ್ಸ್ಟ್ ಕಂಡು ಹಿಡೀರಿ ಅಂದ್ರೆ ಅವಾಗ ಏನಾಗುತ್ತೆ? ಆನ್ಸರ್ ಇದಾಗುತ್ತೆ. ಯಾಕೆ? ಹಾರಿಜಾಂಟಲ್ ಇದೆ, ವರ್ಟಿಕಲ್ ಆಗುತ್ತೆ ವಿತ್ 5 ಸರ್ಕಲ್ಸ್, ಕರೆಕ್ಟ್ ಅಲ್ವಾ? ದಟ್ ಇಸ್ ಎನಿಹೌ ನಾಟ್ ನೀಡೆಡ್, ಐ ಜಸ್ಟ್ ಟೋಲ್ಡ್ ಇಟ್. So for this, the option is D. Okay, next. ಈಗ ನೋಡಿ, 4 ಬಾಕ್ಸ್ ನಲ್ಲಿ 4 ಫಿಗರ್ಸ್ ಕೊಟ್ಟಿದ್ದಾರೆ, 5th ಫಿಗರ್ ನಾವು ಕಂಡು ಹಿಡಿಬೇಕು. ಓಕೆ, ಎಸ್, 1 by 1. ಫಸ್ಟ್ ನಲ್ಲಿ ಒಂದು ಸರ್ಕಲ್ ಇದೆ, ಸರ್ಕಲ್ ಇದ್ದಿದ್ದು ಓವಲ್ ಆಯ್ತು, ನೋಡ್ಬೋದಾ? ಸರ್ಕಲ್ ಇದೆ, ಸರ್ಕಲ್ ಇದ್ದಿದ್ದು ಓವಲ್ ಆಯ್ತು, ಓವಲ್ ಇದ್ದಿದ್ದು ಮತ್ತೆ ಸರ್ಕಲ್ ಆಯ್ತು, ಸರ್ಕಲ್ ಇದ್ದಿದ್ದು ಮತ್ತೆ ಓವಲ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ಬೇಕು? ಓವಲ್ ಇದ್ದಿದ್ದು ಏನಾಗ್ಬೇಕು? ಸರ್ಕಲ್ ಆಗ್ಬೇಕು.
ಓಕೆ, ಸೊ ದೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವು ಗಡಿಬಿಡಿಯಲ್ಲಿ ನಾನು ಹೇಳ್ದೆ ಹಾರಿಜಾಂಟಲ್ ಲೈನ್ಸ್ ವರ್ಟಿಕಲ್ ಏನು ಶೇಡ್ ಮಾಡಿರ್ತಾರೆ, ಶೇಡ್ ಏನು ಬಿಡಿ, ಶೇಡ್ ಇದೆ ಅಲ್ವಾ ಅದ್ರಲ್ಲೇನು ಇಂಪಾರ್ಟೆಂಟ್ ಅಂತ ಬಿಟ್ಬಿಡ್ತಾರೆ. ಆದ್ರೆ ಆ ಶೇಡ್ ನಲ್ಲೂ ಕೂಡ ಇಂಪಾರ್ಟೆಂಟ್ ಹಾರಿಜಾಂಟಲ್ ಲೈನ್ಸ್ ಇದಾವ, ವರ್ಟಿಕಲ್ ಲೈನ್ಸ್ ಇದಾವ, ವೆರಿ ಇಂಪಾರ್ಟೆಂಟ್. ಆಮೇಲೆ ಶೇಡೆಡ್ ಓವಲ್ಸ್ ಕೂಡ ಹೇಳ್ದೆ ನಾನು, ಶೇಡೆಡ್ ಓವಲ್ಸ್ ಈ ತರ ವಿಚ್ ಇಸ್ ಹಾರಿಜಾಂಟಲ್, ವಿಚ್ ಇಸ್ ವರ್ಟಿಕಲ್. ಓಕೆ, ಆಮೇಲೆ ಇಲ್ಲೂ ಕೂಡ ನೋಡ್ಬೋದು, ಪಟ್ ಅಂತ ನೋಡಿ ಎಲ್ಲಾ ಕಡೆ ಸರ್ಕಲ್ ಇದೆ ಅಂತ ಅಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಓವಲ್ ಇದೆ, ಓಕೆನಾ, ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಸರ್ಕಲ್ ಇದ್ದಿದ್ದು ಓವಲ್ ಆಯ್ತು, ಓವಲ್ ಇದ್ದಿದ್ ಮತ್ತೆ ಸರ್ಕಲ್ ಆಯ್ತು, ಸರ್ಕಲ್ ಇದ್ದಿದ್ ಓವಲ್ ಆಯ್ತು, ಸೊ ಓವಲ್ ಇದ್ದಿದ್ ಮತ್ತೆ ಸರ್ಕಲ್ ಆಗ್ಬೇಕು. ಸ್ಮಾಲ್ ಥಿಂಗ್ಸ್ ಬಟ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್ ಇದನ್ನ ತೆಗೆದ್ ಬಿಡೋಣ ಸ್ವಲ್ಪ. ಈ ತರ ಸರ್ಕಲ್ ಯಾವ್ಯಾವ ಆಪ್ಷನ್ ಅಲ್ಲಿ ಇದೆ. ಹಾ, ಆಮೇಲೆ ನಾನು ಇದು ಹೇಳ್ದೆ ನಿಮ್ಗೆ, ಒಂದು ರೈಟಿಂಗ್ ಆಪ್ಷನ್, ಒಂದು ಎಲಿಮಿನೇಷನ್ ಆಪ್ಷನ್. ನೀವು ಎಲಿಮಿನೇಟ್ ಮಾಡ್ತಾ ಹೋಗ್ಬೋದು ಬರೀದೆ, ಇಲ್ಲ ಮ್ಯಾಮ್ ನಾವು ಅದೇ ಪ್ಯಾಟರ್ನ್ ಇಟ್ಕೊಂಡು ಆನ್ಸರ್ ಬರ್ಕೊಂಡ್ ಬಿಡ್ತೀವಿ. ಒಂದ್ಸಲ ಆನ್ಸರ್ ಬರ್ಕೊಂಡ್ರೆ ಯಾವ ಆಪ್ಷನ್ ಅಲ್ಲಿ ಇದೆ ಆ ತರ ಎನಿಥಿಂಗ್ ಯು ಕ್ಯಾನ್ ಡೂ. ಐ ಆಮ್ ರೈಟಿಂಗ್ ಯುವರ್ ಆನ್ಸರ್ ಹಿಯರ್. ರೈಟಿಂಗ್ ಅಂದ್ರೆ ಐ ಆಮ್ ಡ್ರಾಯಿಂಗ್ ದಿಸ್. ಓಕೆ, ಸರ್ಕಲ್ ಗೊತ್ತಾಯ್ತು, ಎಲ್ಲ ಆಪ್ಷನ್ ನಲ್ಲೂ ಸರ್ಕಲ್ ಇದೆ. ಫೈನ್. ನೆಕ್ಸ್ಟ್ ಫಸ್ಟ್ ಫಿಗರ್ ಅಲ್ಲಿ ಒಂದ್ ಸೆಮಿ ಸರ್ಕಲ್ ತರ ಇದೆ. ಯಾವ ಡೈರೆಕ್ಷನ್ ನಲ್ಲಿ ಇದೆ? ಔಟ್ವರ್ಡ್. ಹೌದಾ, ಔಟ್ವರ್ಡ್ ಡೈರೆಕ್ಷನ್ ನಲ್ಲಿ ಇದೆ. ಯಾವ್ದಕ್ಕೆ? ರೈಟ್ ಸೈಡ್ ಇದೆ. ಹೌದಾ, ರೈಟ್ ಸೈಡ್ ಇದೆ. ಈಗ ರೈಟ್ ಇದ್ದಿದ್ದು ಎಲ್ಲಿ ಬಂತು? ಕೆಳಗಡೆ ಬಂತು. ಓಕೆ, ರೈಟ್ ಇದ್ದಿದ್ದು ಕೆಳಗಡೆ ಬಂತು ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಒಂದೊಂದೇ ಪೊಸಿಷನ್ ಮೂವ್ ಆಗ್ತಾ ಇದೆ. ರೈಟ್ ಇದ್ದಿದ್ ಕೆಳಗಡೆ ಬಂತಲ್ಲ, ಅಂದ್ರೆ ಈ ಡೈರೆಕ್ಷನ್ ಬಂತು, ದಟ್ ಇಸ್ ಹಾರಿಜಾಂಟಲ್. ಓಕೆ, ಸೊ ಹಾರಿಜಾಂಟ್ ಸಾರಿ ಕ್ಲಾಕ್ ಕೆಳಗಡೆ ಬಂತು, ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಕೆಳಗಡೆ ಬಂತು. ಆಮೇಲೆ ಔಟ್ವರ್ಡ್ ಇರೋ ಫಿಗರ್ ಇನ್ವರ್ಡ್ ಆಯ್ತು. ಹೌದಾ, ನೋಡ್ಬೋದು, ಔಟ್ವರ್ಡ್ ಸೆಮಿ ಸರ್ಕಲ್ ಇರೋದು ಇನ್ವರ್ಡ್ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಮೂವ್ ಆಯ್ತು. ಸೊ ಕೆನ್ ಐ ಸೇ ದಟ್ ಮತ್ತೆ ಕ್ಲಾಕ್ ವೈಸ್ ಒಂದು ಪೊಸಿಷನ್ ಮೂವ್ ಆಯ್ತಂತ? ಹೌದಲ್ವಾ? ಸೊ ಇಲ್ಲಿಂದ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ಹೋಯ್ತು, ಅಂದ್ರೆ ಒಂದು ಪೊಸಿಷನ್ ಕ್ಲಾಕ್ ವೈಸ್. ಇನ್ವರ್ಡ್ ಇದ್ದಿದ್ ಮತ್ತೆ ಏನಾಯ್ತು? ಔಟ್ವರ್ಡ್ ಆಯ್ತು. ಹೌದಾ, ನೆಕ್ಸ್ಟ್ ಏನಾಗ್ತಾ ಇದೆ? ಇಲ್ಲಿದ್ದು ಇಲ್ಲಿ ಬಂತು, ಅಂದ್ರೆ ಮತ್ತೆ ಒಂದು ಪೊಸಿಷನ್ ಕ್ಲಾಕ್ ವೈಸ್ ಹೋಯ್ತು. ಈಗ ಔಟ್ವರ್ಡ್ ಇದ್ದಿದ್ ಮತ್ತೆ ಏನಾಯ್ತು? ಇನ್ವರ್ಡ್ ಆಯ್ತು. ದಟ್ ಫಿಗರ್ ಸೆಮಿ ಸರ್ಕಲ್ ಫಿಗರ್. ಓಕೆ, ಎಸ್. ಹಾಗಾದ್ರೆ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ ಒಂದೊಂದ್ ಪೊಸಿಷನ್ ಅಂದ್ಮೇಲೆ, ಅಂದ್ರೆ ರೈಟ್ ಲೆಫ್ಟ್ ಅಪ್ ಡೌನ್. ಈಗ ಅಪ್ ಇದೆ, ಅಪ್ ಇಂದ ಒಂದು ಪೊಸಿಷನ್ ಕ್ಲಾಕ್ ವೈಸ್ ಅಂದ್ರೆ ಎಲ್ಲಿ ಬರ್ಬೇಕು? ರೈಟ್ ಸೈಡ್ ಬರ್ಬೇಕು. ಆಮೇಲೆ ಇಲ್ಲಿ ಲಾಸ್ಟ್ ಏನಿತ್ತು? ಇನ್ವರ್ಡ್ ಇತ್ತು. ಸೊ ಇನ್ವರ್ಡ್ ಇದ್ದಿದ್ದು ಏನಾಗುತ್ತೆ? ಔಟ್ವರ್ಡ್ ಆಗುತ್ತೆ. ದಿಸ್ ಶುಡ್ ಬಿ ಅ ಫಿಗರ್. ಓಕೆ, ಅಂಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದಟ್ ಆಫ್ ಫಸ್ಟ್ ಫಿಗರ್ ಓನ್ಲಿ. ಅದಕ್ಕೆ ನಾವು ಇದನ್ನ ಕರೆಯೋದು ಶ್ರೇಣಿ, ಸರಣಿ ಅಂತ. ಅದೇ ಸರಣಿ ಫಾಲೋ ಆಗಿ ಆಗಿ ಕಡೆ ಲಾಸ್ಟ್ಗೆ ಮತ್ತೆ ಅದೇ ಫಿಗರ್ ಬಂದ್ ನಿಂತಿತ್ತದು. ಹೌದಾ, ಸೊ ಈ ತರ ಆಪ್ಷನ್ ಎಲ್ಲಿದೆ? ಈಗ ಆಪ್ಷನ್ ಎ ಅಲ್ಲಿ ನೋಡಿ, ಎಸ್, ರೈಟ್ ಸೈಡ್ ಬಂದಿದೆ ಆದ್ರೆ ಇನ್ವರ್ಡ್ ಇದೆ, ಆಗಲ್ಲ. ಆಪ್ಷನ್ ಬಿ ಆಗುತ್ತೆ. ಡಿ, ಇದು ಸೆಮಿ ಸರ್ಕಲ್ ಪೊಸಿಷನ್ ರಾಂಗ್ ಇದೆ, ಇಲ್ಲೂ ಕೂಡ ಸೆಮಿ ಸರ್ಕಲ್ ಪೊಸಿಷನ್ ರಾಂಗ್ ಇದೆ. ಹೌದಾ, ಸೊ ರೈಟ್ ಇಂದ ಡೌನ್, ಡೌನ್ ಇಂದ ಲೆಫ್ಟ್, ಲೆಫ್ಟ್ ಇಂದ ಅಪ್, ಅಪ್ ಇಂದ ಮತ್ತೆ ರೈಟ್. ನೀವು ಲೆಫ್ಟ್ ರೈಟ್ ಅಪ್ ಡೌನ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಮಾಡ್ಬೋದು. ಓಕೆ, ಬಟ್ ಯೂಶಲಿ ನಾನು ಕ್ಲಾಕ್ ಮತ್ತೆ ಆಂಟಿ ಕ್ಲಾಕ್ ಜಾಸ್ತಿ ಹೇಳೋದು, ಬಿಕಾಸ್ ಅದು ಸ್ಟ್ಯಾಂಡರ್ಡ್ ಆಗಿ ಮೋಸ್ಟ್ಲಿ ಎಲ್ಲಾ ಕಡೆ ಅಪ್ಲೈ ಆಗುತ್ತೆ. ಓಕೆ, ಎಸ್. ಸೊ ಫಾರ್ ದಿಸ್ ದ ಆಪ್ಷನ್ ಇಸ್, ದ ಆನ್ಸರ್ ಇಸ್ ಆಪ್ಷನ್ ಬಿ. ಓಕೆ, ಎಸ್. ಓಕೆ, ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟ್ ಚಾಪ್ಟರ್ ಇಸ್, ವಿಲ್ ಟೇಕ್ ದ ನೆಕ್ಸ್ಟ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಎನಿ ಡೌಟ್ಸ್ ಟು ಎನಿವನ್? I'll give 1 minute. If anybody is having any doubt, please ask.
ಓಕೆ, ಸೊ ಐ ಗೆಸ್ ನೋ ಡೌಟ್ಸ್, ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಪ್ಲೀಸ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ನಿಮ್ಗೆ ಬೇರೆ ಏನಾದ್ರು ಮಟೀರಿಯಲ್ ಸಿಕ್ಕು ಇದೇ ತರ ಇರೋದು, ಬೇರೆ ಚಿತ್ರ ಇರೋದು, ಬೇರೆ ಸ್ವಲ್ಪ ಆಕೃತಿ ಇರೋದು ಇದ್ರೆ ಯು ಕ್ಯಾನ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಆರ್ ಇಫ್ ಯು ಗೆಟ್ ಕ್ವೆಶನ್ಸ್ ಫ್ರಮ್ ಸಮ್ವೇರ್ ಆಫ್ ಸೇಮ್ ಚಾಪ್ಟರ್ಸ್ ಅರ್ಥ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಆಸ್ಕ್ ದ ಡೌಟ್ ಇನ್ ದ ಚಾಟ್ ಸೆಕ್ಷನ್. ಓಕೆ, ಎಸ್, ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು ಎವ್ರಿ ಒನ್. ವಿಲ್ ಸಿ ದ ನೆಕ್ಸ್ಟ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.